ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮಗೆ ಸ್ವಾಗತ ಮೇಡಮ್. ಸೊ ಓವರ್ ಟು ಯು. ಥ್ಯಾಂಕ್ ಯು. ನಮಸ್ತೆ. ಓಕೆ. ಎಲ್ರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರೆಲ್ರಿಗೂ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ನಿನ್ನೆ ಸಹ ಆರೋಗ್ಯದ ಮೇಲೆ ಭಾವೋದ್ವೇಗಗಳ ಪರಿಣಾಮ ಕುರಿತು ಉಪನ್ಯಾಸವನ್ನ ಕೊಟ್ಟಿದ್ದೆ. ಅದರ ಮುಂದಿನ ಭಾಗವಾಗಿ ಇವತ್ತು ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ನಿನ್ನೆ ದಿವಸ ಮಾನವ ಅಂದ್ರೇನು, ಆರೋಗ್ಯ ಅಂದ್ರೇನು, ಅನಾರೋಗ್ಯ ಅಂದ್ರೇನು, ಭಾವನೆಗಳು ಅಂದ್ರೇನು, ಭಾವನೆಗಳು ಎಲ್ಲಿಂದ ಹುಟ್ಟುತ್ತೆ, ಭಾವೋದ್ರೇಕಗಳು ಅಂದ್ರೇನು, ಶಾರೀರಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ ಸ್ವಾಸ್ಥ್ಯ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಸ್ವಾಸ್ಥ್ಯ ಅಂದ್ರೇನು ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಆಧ್ಯಾತ್ಮಿಕ ಅಸ್ವಸ್ಥತೆ ಅಂದ್ರೇನು ಅಂತ ಕೂಡ ತಿಳ್ಕೊಂಡ್ವಿ, ಸವಿವರವಾಗಿ ತಿಳ್ಕೊಂಡ್ವಿ. ಮಾನವನ ಆರೋಗ್ಯದ ಬಗ್ಗೆ ಅದೇಕೆ ಇಷ್ಟು ಕಾಳಜಿ ಮತ್ತು ಪ್ರಾಮುಖ್ಯತೆ ಅಂತಾನು ತಿಳ್ಕೊಂಡ್ವಿ. ಯಾಕೆಂದ್ರೆ ಮಾನವ ಮಾಧವನಾಗಕ್ಕೆ ಪ್ರಕೃತಿಯಿಂದ, ಸೃಷ್ಟಿಯಿಂದ, ಎಲ್ಲಾ ಕಡೆಯಿಂದ ಎಷ್ಟು ತರಹ ಸಹಕಾರ ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈ ದಿವಸ ಭಾವೋದ್ರೇಕಗಳಿಂದ ಅಲ್ದೇನೆ ನಮ್ಮ ಆರೋಗ್ಯ ಯಾವಾಗ ಕೆಡುತ್ತೆ ಅನ್ನೋದನ್ನು ನೋಡ್ಬೇಕು. ಯಾಕೆಂದ್ರೆ ಭಾವೋದ್ರೇಕದಿಂದ ಮಾತ್ರನೇ ಆರೋಗ್ಯ ಕೆಡುತ್ತೆ ಅಂತಲ್ಲ, ಅದಲ್ದೇನೂ ಕೆಡುತ್ತೆ. ಹೇಗೆ ಅಂತ ಹಲವಾರು ಕಾರಣಗಳಿರ್ಬಹುದು. ನಮ್ಮ ಕೆಟ್ಟ ಜೀವನ ಶೈಲಿಯಿಂದ ಕೆಡಬಹುದು. ಜೀವನ ಶೈಲಿಯಿಂದಾಗ ಆಹಾರ, ವಿಹಾರ, ವಿಶ್ರಾಂತಿ, ನಡೆನುಡಿ, ನಮ್ಮ ರೀತಿ ನೀತಿ, ಸ್ನೇಹ ಸಂಬಂಧ, ವ್ಯವಹಾರ ಎಲ್ಲಾನು ಸೇರುತ್ತೆ. ವ್ಯವಹಾರ ಅಂದ ಕೂಡ್ಲೇನೆ ಅದು ಜನರ ಜೊತೆ ಮಾತುಕತೆ, ಸಂಭಾಷಣೆ ಮೂಲಕ ನಡೆಯುವಂಥದ್ದು. ವ್ಯವಹಾರ ಅಂದ ಕೂಡ್ಲೇನೆ ಹೊಂದಾಣಿಕೆ, ಭಿನ್ನಾಭಿಪ್ರಾಯ, ಸ್ನೇಹ, ಜಗಳ, ಮೋಸ, ನಂಬಿಕೆ ದ್ರೋಹ, ಲಾಭ ನಷ್ಟ ಉಂಟಾಗಬಹುದು. ಭಾವೋದ್ರೇಕಗಳಿಂದ ಕೂಡಿರುವಂತಹ ಸಂಭಾಷಣೆ ಬೇಸರ ತರಬಹುದು, ವ್ಯವಹಾರ ಹಾಳಾಗಬಹುದು, ಸಂಬಂಧಗಳು ಕೆಡಬಹುದು. ಆದ್ರಿಂದ ಬೇಸರ, ದುಃಖ ಕೂಡ ಉಂಟಾಗಬಹುದು. ಅಂತಿಮವಾಗಿ ಆರೋಗ್ಯ ಕೂಡ ಕೆಡಬಹುದು. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ, ಸೋಲು, ಏಕಾಂಗಿತನ, ಸ್ನೇಹ ಸಂಬಂಧಗಳು ಮುರಿದು ಬಿದ್ದಾಗ ಖಿನ್ನತೆಗೂ ಕೂಡ ಕಾರಣವಾಗ್ಬೋದು. ಡಿಪ್ರೆಷನ್ ಅನ್ನೋದನ್ನ ಸುಮಾರು ಜನ ಅದನ್ನ ನನಗೆ ಡಿಪ್ರೆಷನ್ ಅಂತ ಹೇಳ್ಕೊಳ್ತಾ ಇರ್ತಾರೆ. ಹೇಗೆ ಮಂತ್ರ ಒಂದು ಶಕ್ತಿಯುತವಾಗಿದ್ದು ಶಬ್ದ ತರಂಗಗಳಲ್ಲಿ ಕೊಡುತ್ತೋ, ಅದೇ ತರ ನಾವು ಆಡೋ ಪ್ರತಿಯೊಂದು ಮಾತು ಅದು ಸಕಾರಾತ್ಮಕ, ನಕಾರಾತ್ಮಕ ಆದಾಗ್ಲೂ ಕೂಡ ಅದು ಕೂಡ ವೈಬ್ರೇಷನ್ಸ್ ಅನ್ನ, ಸೌಂಡ್ ವೈಬ್ರೇಷನ್ಸ್ ಅನ್ನ ಉತ್ಪತ್ತಿ ಮಾಡೋದ್ರಿಂದ ನೆಗೆಟಿವ್ ಪದಗಳನ್ನ ನಾವು ಬಳಸ್ತಾ ಇದ್ರೆ ಅದರಿಂದ ನಮ್ಗೆ ಆರೋಗ್ಯ ಕೆಡ್ಲುಬಹುದು. ಈ ದುಃಖ, ಬೇಸರ ಮತ್ತು ಖಿನ್ನತೆಯಿಂದ ದೈಹಿಕ ಚಟುವಟಿಕೆಯಲ್ಲಿ ಅಥವಾ ನಾವು ತಗೊಳ್ಳುವಂತ ನೀರು, ಆಹಾರಗಳಲ್ಲಿ ವ್ಯತ್ಯಾಸ ಉಂಟಾದ್ರೂ ಕೂಡ, ಉಸಿರಾಟದಲ್ಲಿ ವ್ಯತ್ಯಾಸ ಆದಾಗ್ಲೂ ಕೂಡ, ಮೆದುಳಿಗೆ ಲಭ್ಯವಾಗುವಂತ ಆಮ್ಲಜನಕದಲ್ಲಿ, ಜಲಾಂಶದಲ್ಲಿ ಹಾಗೂ ಗ್ಲೂಕೋಸ್ ಅಂಶದಲ್ಲಿ ವ್ಯತ್ಯಾಸ ಉಂಟಾದಾಗ ಆಗ್ಲೂ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ನಮ್ಮ ಅರ್ಥೈಸುವಿಕೆ ಹೇಗೆ ಅಂದ್ರೆ, ಆರೋಗ್ಯ ಅಂದ್ರೆ ಕುತ್ತಿಗೆಯಿಂದ ಕೆಳಗಡೆಗೆ ಇಡೀ ದೇಹ ಅಂತ. ಆದ್ರೆ ನಮ್ಮ ಕುತ್ತಿಗೆಯಿಂದ ಮೇಲಿರೋದೇ ನಮ್ಮ ಮಿದುಳು ಹಾಗೂ ನಮ್ಮ ಪಂಚೇಂದ್ರಿಯಗಳು. ನಮ್ಮ ಮೆದುಳಿನ ಕಾರ್ಯಕ್ಷಮತೆಗೆ ತಕ್ಕಂತೆ ನಮ್ಮ ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಆ ಅರಿವು ನಮ್ಮಲ್ಲಿ ಇರ್ಬೇಕು. ಅಷ್ಟೇ ಅಲ್ಲ, ನಮ್ಮ ನಿದ್ರೆ ಸಮಯ, ನಿದ್ರೆಯ ಅವಧಿ ಕೂಡ ಮನುಷ್ಯನ ಮನಸ್ಸಿನ ಮೇಲೆ ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೇಗೆ ಅಂದ್ರೆ, ನಾವು ಯಾವ ದೇಶದಲ್ಲಿ ಇರ್ತೀವೋ ಅಲ್ಲಿ ಸೂರ್ಯ ಇರುವಾಗ ಚಟುವಟಿಕೆಯಿಂದ ಇದ್ದು, ಚಂದ್ರ ಇರುವಾಗ ನಿದ್ರೆ ಮೂಲಕ ಮೆದುಳಿಗೆ ವಿಶ್ರಾಂತಿ ಕೊಡೋ ಬದಲು ರಾತ್ರಿ ನಿದ್ದೆ ಕೆಟ್ಟು ಅಥವಾ ತಡವಾಗಿ ನಿದ್ರೆ ಮಾಡ್ತಾ ಬೆಳಗ್ಗೆ ತಡವಾಗಿ ಹೇಳೋದು, ಇಡೀ ರಾತ್ರಿ ಓದಿ ಅಥವಾ ಕೆಲಸ ಮಾಡಿ ಹಗಲ್ ನಿದ್ರಿಸೋದು ಸರಿಯಲ್ಲ. ರಾತ್ರಿ ನಿದ್ರೆ ಮಾಡದೇ ಇರೋಕೆ ಅಥವಾ ಎಚ್ಚರವಾಗಿರೋಕೆ ಅಂತ ಅತಿಯಾಗಿ ಕಾಫಿ, ಟೀ ಕುಡಿಯೋದು ಕೂಡ ಸರಿಯಲ್ಲ. ಇವೆಲ್ಲ ಮೆದುಳಿನ ಕಾರ್ಯಕ್ಷಮತೆಯನ್ನ ಕ್ಷೀಣಿಸುತ್ತೆ. ಬ್ರೈನ್ ಪ್ರೋಗ್ರಾಮಿಂಗ್ ಏನ್ ಭಗವಂತ ಮಾಡಿಟ್ಟಿದಾನೋ, ವಾತಾವರಣಕ್ಕೆ ನಾವೇನ್ ಹೊಂದ್ಕೊಂಡಿದೀವೋ ಅದೆಲ್ಲ ಕರಪ್ಟ್ ಆಗುತ್ತೆ. ಹಾಗಾಗಿ ನಿದ್ರೆಗೂ ಮನುಷ್ಯನ ಮನಸ್ಥಿತಿಗೂ ನೇರವಾದ ಸಂಬಂಧ ಇದೆ. ನಿದ್ರೆ ಕಡಿಮೆ ಆದಾಗ, ನಿದ್ರಾ ನಿಯಮಗಳನ್ನ ಪಾಲಿಸದೇ ಇದ್ದಾಗ ಮನಸ್ಥಿತಿಗಳಲ್ಲಿ ವ್ಯತ್ಯಾಸ ಉಂಟಾಗಿ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಉದಾಹರಣೆಗೆ, ಈಗೆಲ್ಲ ನಮ್ಮ ಭಾರತದಲ್ಲಿರುವಂತಹ ಟೆಕ್ಕೀಸ್ ಅಂದ್ರೆ ಇಂಜಿನಿಯರ್ಗಳು ಅಮೆರಿಕ ಮತ್ತು ಇತರ ದೇಶಗಳ MNC ಕಂಪನಿಗಳಿಗೋಸ್ಕರ ಕೆಲಸ ಮಾಡ್ತಾರಲ್ಲ. ನಮಗೆ ಹಗಲಾಗಿದ್ದಾಗ ಅಮೆರಿಕಾಗೆ ರಾತ್ರಿ, ಅವ್ರಿಗೆ ಹಗಲಾಗಿದ್ದಾಗ ನಮಗೆ ರಾತ್ರಿ. ಅಮೆರಿಕ ಕಚೇರಿಗಳು ಕಾರ್ಯನಿರ್ವಹಿಸ್ತಿರೋ ಸಮಯದಲ್ಲಿ ನಾವು ಕಾರ್ಯನಿರ್ವಹಿಸ್ಬೇಕು ಹಾಗೂ ನಾವು ಅವರ ಸಂಪರ್ಕದಲ್ಲಿ ಇರ್ಬೇಕು ಅಂದ್ಮೇಲೆ ಭಾರತೀಯರು ಪ್ರತಿದಿನ ರಾತ್ರಿ ನಿದ್ರೆ ಕೆಡ್ಲೇಬೇಕು ಅಂತ ಅರ್ಥ. ಒಂದೆರಡು ದಿನ ನಿದ್ರೆ ಕೆಟ್ರೇನೆ ಅವರ ಮಾನಸಿಕ ಸ್ಥಿತಿ, ಅವರ ನಡವಳಿಕೆ, ಅವರ ಕಾರ್ಯಚಟುವಟಿಕೆ ಹೇಗಿರ್ಬೋದು, ಅವರ ಕೋಪ, ತಾಪ, ಅಸಹನೆ, ರೀತಿ ನೀತಿ, ಅವರ ಜೀವನ ವಿಧಾನ, ಅವರ ಆಹಾರ ವಿಹಾರ ವಿಧಾನ, ಅವರ ಮನಸ್ಥಿತಿ ಅವರ ಜೊತೆ ಇರೋರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತಷ್ಟೇ.
ಕರೋನಾ ಬಂದ್ಮೇಲೆ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಆಗಿದ್ದು ಇಂದಿಗೂ ಪಾಲಿಸ್ತಾ ಇದ್ದಾರೆ. ಆಫೀಸಿಗೆ ಹೋಗೋದಾಗಿದ್ದಿದ್ರೆ ಇಂತಿಷ್ಟು ಕೆಲಸದ ವೇಳೆ ಅಂತ ಇರ್ತಿತ್ತು. ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಇಂತಿಷ್ಟು ಕೆಲಸದ ವೇಳೆ ಅಂತ ಇಲ್ವೇ ಇಲ್ಲ. ಮನೆಯಲ್ಲಿ ಇದ್ದುಕೊಂಡೇ ಇಡೀ ದಿನ ಲ್ಯಾಪ್ಟಾಪ್ ಮುಂದಿರ್ತಾರೆ. ಮೀಟಿಂಗ್ ಅಂತ ಬಾಗಿಲು ಮುಚ್ಕೊಂಡು ಕೂತ್ಕೊಂಡ್ರೆ ಮುಗೀತು. ಮನೆಯಲ್ಲೇ ಇದ್ರು ಕೂಡ ಹೊತ್ತೊತ್ತಿಗೆ ಊಟ ಅಂತ ಊಟ ಮಾಡಲ್ಲ. ಊಟಕ್ಕೆ ಅಂತ ಕರೆದ್ರು ಸಿಟ್ಟು ಬರುತ್ತೆ ಅವ್ರಿಗೆ. ಅವ್ರುಗಳು ಊಟಕ್ಕೆ ಬರಲ್ಲ, ನಿದ್ರೆಗೆ ಇದಕ್ಕೆ ಸ್ನಾನಕ್ಕೆ ಹೋಗಲ್ಲ. ಅವ್ರನ್ನ ಬಿಟ್ಟು ಮನೆಯವ್ರಿಗೆ ಊಟ ಮಾಡಕ್ಕಾಗಲ್ಲ. ಮನೆಯವ್ರ ಜೊತೆ ಸಮಾಧಾನವಾಗಿ ಮಾತಿಲ್ಲ, ಕತೆ ಇಲ್ಲ. ಏನಾದ್ರೂ ಊಟಕ್ಕೆ ಬಾ ಅಂತ ಕರೆದ್ರೆ ಎಗರಾಟ, ಕಿರ್ಚಾಟ, ಕೋಪ ತಾಪಗಳು, ಬಾಯಿಗೆ ಬಂದಿದ್ದೇ ಮಾತುಗಳ ಮೇಲೆ ಹಿಡ್ತಾ ಇಲ್ಲ. ಅವ್ರುಗಳು ಭಾವೋದ್ರೇಕದಿಂದ ವರ್ತಿಸೋದಲ್ದೇನೆ ಮನೆಯ ಸದಸ್ಯರಿಗೂ ಕೂಡ ಸಮಸ್ಯೆ ಆಗಿರೋದಂತೂ ಸತ್ಯ. ಮನೆಗಳಲ್ಲಿ ಸಾಮರಸ್ಯವಿಲ್ಲದಿರೋದು ಕೂಡ ಅಷ್ಟೇ ಸತ್ಯ. ಈಗಾಗ್ಲೇ ತೀವ್ರ ತರದ ಆರೋಗ್ಯ ಸಮಸ್ಯೆಗಳಾಗಿರೋದು ಕೂಡ ನಿಶ್ಚಿತ. ಯಾರು ದಿನರಾತ್ರಿ ಪೂರ್ತಿ ಲ್ಯಾಪ್ಟಾಪ್ ಮುಂದೆ ಇದ್ದು ನಿದ್ರೆ ಕೆಟ್ಟು ಹೊರದೇಶಗಳ MNC ಕಂಪನಿಗಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವರ ಕುಟುಂಬಗಳಲ್ಲಿ ಸಾಮರಸ್ಯ ಇಲ್ಲ, ಮಕ್ಕಳಾಗ್ತಾ ಇಲ್ಲ. ಮೈಗ್ರೇನ್ ತಲೆನೋವು, ಬೆನ್ನೋವು, ಸ್ಪಾಂಡಿಲೈಟಿಸ್, ಫ್ರೋಸನ್ ಶೋಲ್ಡರು, ಸಯಾಟಿಕಾ ಸಮಸ್ಯೆ, ಒಬೇಸಿಟಿಯಿಂದ ಬಳಲ್ತಾ ಇದ್ದಾರೆ. ಮೌಸ್ ಬಳಸಿ ಕೈ ಬೆರಳುಗಳೆಲ್ಲ ಜಡ್ ಕಟ್ತಾ ಇದೆ. ಗೌಟಾಗಿ ಕೈ ಬೆರಳುಗಳ ಅಂಗೈನ ಆಕಾರನೇ ಕೆಟ್ಟು ಹೋಗಿರುತ್ತೆ. ಅವ್ರಗಳ ಕೈಯಲ್ಲಿ ನೀರಾಗಿ ಸಾರು ಅನ್ನನ ಊಟ ಮಾಡಕ್ ಆಗದೆ ಇರೋಷ್ಟು ಕೈ ಬೆಟ್ಟುಗಳು ವಿರೂಪ ಆಗಿ ಹೋಗಿದೆ, ಡಿಫಾರ್ಮಿಟಿ ಆಗ್ತಾ ಇದೆ. ಅವ್ರುಗಳು ದುಡ್ಡಿನ ಹಿಂದೆ ಬಿದ್ದಿದಾರಿಯೇ ಹೊರತು ಜೀವನದ ಕ್ಷಣಗಳನ್ನ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ. ದುಡ್ಡಿದೆ ಆದ್ರೆ ಎಂಜಾಯ್ಮೆಂಟ್ ಇಲ್ಲ. ಈಗಲೇ ಎಚ್ಚೆತ್ಕೊಳ್ಳದೆ ಇದ್ರೆ ಅಥವಾ ಹೀಗೆ ಮುಂದುವರೆದ್ರೆ ಮುಂದೆ ಅವರ ಜೀವನ ದುಸ್ಥಿತಿಗೆ ಹೋಗಿ ಕೊನೆಗೆ ಉಳಿಯೋದು ಪಶ್ಚಾತ್ತಾಪ ಹಾಗೂ ಅಸಹಾಯಕತೆ ಮಾತ್ರ ಅಂತ ಹೇಳ್ಬಹುದು. ಪ್ರಕೃತಿಗೆ ವಿರುದ್ಧವಾಗಿ, ದೇಹ ಪ್ರಕೃತಿಗೆ ವಿರುದ್ಧವಾಗಿ ಹೋದ್ರೆ ಅನಾರೋಗ್ಯ ನಿಶ್ಚಿತ. ಅನಾರೋಗ್ಯಕ್ಕೆ ಆಧ್ಯಾತ್ಮಿಕ ಕಾರಣ ನಮ್ಮ ಗತಜನ್ಮಗಳ ಪಾಪಕರ್ಮಗಳಿರ್ಬಹುದು, ಪಾಪಕೃತ್ಯಗಳಿರಬಹುದು, ಪೂರ್ವಜನ್ಮದ ವಾಸನೆಗಳು ಕೂಡ ಇರಬಹುದು. ಅದನ್ನೇ ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡತೆ ಅಂತ ಹೇಳಿರೋದು. ಈ ವಿಚಾರ ಕುರಿತು ಎಡ್ಗರ್ ಕೇಸಿ ಕೊಟ್ಟಿರುವಂತ 14,000 ರೀಡಿಂಗ್ಗಳೇನಿದೆಯೋ ಮಾಡಿದಾರೋ ಅದರದ್ದು ಸಾಕಷ್ಟು ಮಾಹಿತಿಗಳು ಮೆನಿ ಮ್ಯಾನ್ಷನ್ಸ್ ಅನ್ನೋ ಪುಸ್ತಕದಲ್ಲಿ ಸಿಗುತ್ತೆ. ಖಂಡಿತ ಎಲ್ಲರೂ ಓದ್ಲೇಬೇಕಾದಂತ ಪುಸ್ತಕ ಅದು. ಬುದ್ಧ ಹೇಳಿದಾನೆ, ಗೊತ್ತಿದ್ದು ತಪ್ಪುಗಳನ್ನ ಮಾಡಿದ್ರೆ, ತಪ್ಪಾಗಿ ನಡ್ಕೊಂಡ್ರೆ, ಇದೇ ಜನ್ಮದಲ್ಲಿ ಆ ತಪ್ಪುಗಳನ್ನ ತಿದ್ದುಕೊಳ್ಳದೆ ಇದ್ರೆ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳದೆ ಇದ್ರೆ, ಮುಂದಿನ ಜನ್ಮದಲ್ಲಿ ಈ ಕುಕರ್ಮದ ಫಲವಾಗಿ ಆ ಕುಕರ್ಮಗಳೇನೆ 20 ಪಟ್ಟು ಘೋರವಾಗಿ ಕ್ರೂರವಾಗಿ ಪರಿಣಮಿಸಿ ನಮ್ಮನ್ನ ಅನಾರೋಗ್ಯವೂ ಸೇರಿದಂಗೆ ಹಲವು ರೀತಿಯಲ್ಲಿ ಬಾಧಿಸುತ್ತೆ ಅಂತ. 3 ರೀತಿಯಲ್ಲಿ ದುಃಖಗಳಲ್ಲಿ ತಾಪತ್ರಯ ಅಂತಾರಲ್ಲ, ಆ ತಾಪತ್ರಯದಲ್ಲಿ ಅರಿಷಡ್ವರ್ಗ ತಾಪ ಅನ್ನೋದೊಂದು. ದುಃಖಗಳಿಗೆ ಕಾರಣ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು. ಇವೆಲ್ಲಾನು ಕೂಡ ಭಾವನೆಗಳೇ, ಗುಣ ಸ್ವಭಾವಗಳೇ, ಉದ್ರೇಕಗೊಂಡ ಭಾವನೆಗಳೇ, ನಡವಳಿಕೆಗಳೇನೆ. ಇವು ಅತಿಯಾದಾಗ, ಮಿತಿಮೀರಿ ಪ್ರಕಟಗೊಂಡಾಗ ಅವೇ ಶತ್ರುವಾಗಿ ಪರಿಣಮಿಸುತ್ತೆ. ಅದಕ್ಕೆ ಈ 6 ಗುಣ ಸ್ವಭಾವಗಳನ್ನ ಷಟ್ ವರ್ಗ ಅಂತ ಹೇಳಿರೋದು. ಅವು ಮಾನವನ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರೋದು ಖಂಡಿತ. ಮನಸ್ಸಿಗೆ ನೋವಾಗೋ ಹಾಗೇನೆ ದೇಹಕ್ಕೂ ಅತಿಯಾದ ನೋವು ಉಂಟಾಗೋದು ಸತ್ಯ. ದೇಹದಲ್ಲಿ ಉಂಟಾಗೋ ನೋವುಗಳಿಗೆ ಕಾರಣ ಪ್ರಾಣಿ ಹಿಂಸೆ ಹಾಗೂ ಮಾಂಸಾಹಾರ ಸೇವನೆ. ಜೀವ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಜೀವ ತೆಗೆದ್ರೆ, ನೋವು ಮಾಡಿದ್ರೆ ದೇಹದಲ್ಲಿ ನೋವುಗಳನ್ನ ಅನುಭವಿಸ್ಲೇಬೇಕು ಅಂತ ಪತ್ರಿ ಸರ್ ನಮ್ಗೆಲ್ಲ ಹೇಳ್ತಾ ಇದ್ರು. ಭಾರತೀಯರು ಆಧ್ಯಾತ್ಮಿಕ ಜ್ಞಾನ ಹಾಗೂ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಪರಿಣಿತರಾದ್ರೂ ಕೂಡ ಪಾಶ್ಚಾತ್ಯ ದೇಶಗಳು ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ, ಸಂಶೋಧನಾತ್ಮಕವಾಗಿ ಆರೋಗ್ಯಕ್ಕೂ ಭಾವನೆ ಮತ್ತು ಭಾವೋದ್ರೇಕಕ್ಕೂ ಇರೋ ಸಂಬಂಧ ಕುರಿತು ಸಾಕಷ್ಟು ಸಂಶೋಧನೆಗಳನ್ನ ಸಾಧಿಸಿರೋದ್ರಿಂದ ನಾವು ಅದರ ಬಗ್ಗೆನೂ ತಿಳಿದು ಎಚ್ಚರಿಕೆಯ ಜೀವನವನ್ನ ನಡೆಸಕ್ಕೆ ಸಾಧ್ಯ ಆಗತ್ತೆ, ಸಹಾಯ ಆಗತ್ತೆ. ಈ ದಿನ ಮಾನವನಲ್ಲಿ ಉದ್ಭವ ಆಗುವಂತ ಭಾವನೆಗಳು, ಭಾವೋದ್ರೇಕಗಳು ಯಾವುವು, ಭಾವನೆಗಳು, ಭಾವೋದ್ರೇಕಗಳು ಹೇಗೆ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ, ಯಾವ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ, ಮಾನವನ ದೇಹದಲ್ಲಿ ಉತ್ಪತ್ತಿಯಾಗುವಂತ ಜೈವಿಕ ರಾಸಾಯನಿಕಗಳಿಗೂ ಮಾನವನ ಭಾವೋದ್ರೇಕಗಳು ಇರೋ ಸಂಬಂಧ ಏನು, ಈ ನಿಟ್ಟಿನಲ್ಲಿ ಹಲವಾರು ಸಂಶೋಧನೆಗಳು ಪಾಶ್ಚಾತ್ಯ ದೇಶದಲ್ಲಿ ನಡೆದಿದ್ದು, ವೈದ್ಯರುಗಳ ಹಾಗೂ ಮನೋವಿಜ್ಞಾನಿಗಳ ಸಂಶೋಧನೆಯಿಂದ ಅವ್ರುಗಳು ಏನು ಕಂಡುಕೊಂಡಿದ್ದಾರೆ ಅಂತಂದ್ರೆ,
ಇಂಥ ಮನೋಸಂಬಂಧಿತ ಭಾವೋದ್ರೇಕಗಳಿಂದ ಉಂಟಾದಂತಹ ಆರೋಗ್ಯದ ಸಮಸ್ಯೆಗಳಲ್ಲಿ ಅವರ ದೇಹದ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಅಂದ್ರೆ ಇಮ್ಯೂನ್ ಸಿಸ್ಟಮ್ನಲ್ಲಿ ಹಾಗೂ ದೇಹದಲ್ಲಿರುವಂತ ಅಂತಃಸ್ರಾವಕ ವ್ಯವಸ್ಥೆಯಲ್ಲಿ ಅಂದ್ರೆ ಎಂಡೋಕ್ರೈನ್ ಫಿಸಿಯಾಲಜಿನಲ್ಲಿ ವ್ಯತ್ಯಾಸಗಳು ಉಂಟಾಗಿ ಮೆದುಳಿನ ಕಾರ್ಯಕ್ಷಮತೆಯಲ್ಲಿ ನ್ಯೂನತೆಗಳಾಗಿ ವ್ಯಕ್ತಿಯ ಚಟುವಟಿಕೆಗಳೇ ಕಡಿಮೆ ಆಗುತ್ತೆ ಅಂತ ಕಂಡುಕೊಂಡಿದ್ದಾರೆ. ವ್ಯಾಧಿಗೆ ಕಾರಣಗಳು ಏನಿರಬಹುದು ಅಂತ ಊಹಿಸಕ್ಕೂ ಸಾಧ್ಯ ಇದಿರಬಹುದು ಅಂತ ಹೇಳಿದ್ರು ಕೂಡ ಅವರುಗಳು ಸೂಚಿಸುವಂತ ಔಷಧೋಪಚಾರಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡದಿರೋದು ಕೂಡ ಅವರುಗಳ ಗಮನಕ್ಕೆ ಬಂದಿರೋದ್ರಿಂದಾನೇನೆ ಆಧ್ಯಾತ್ಮಿಕ ಮಾರ್ಗವಾದ ಧ್ಯಾನ ಹಾಗೂ ಯೋಗಕ್ಕೆ ಡಾಕ್ಟರ್ಸ್ಗಳೇ ಅವರುಗಳೇ ಸೂಚಿಸ್ತಾ ಇರೋದು ಎಲ್ಲರ ಗಮನಕ್ಕೂ ಬಂದಿದೆ, ನಮ್ಮ ಅನುಭವಕ್ಕೂ ಬಂದಿದೆ. ದುಃಖ ಅಸಮಾಧಾನ ಉಂಟಾಗಿ ಅದರಿಂದ ದೇಹದ ಜೈವಿಕ ರಾಸಾಯನಿಕಗಳ ಉತ್ಪತ್ತಿಯಲ್ಲಿ ಏರುಪೇರು ಉಂಟಾಗಿ ಮೆದುಳಿನ ಕಾರ್ಯಾಚರಣೆಯಲ್ಲಿ ಹಾಗೂ ಅಂಗಾಂಗಗಳ ಕಾರ್ಯವೈಖರಿಯಲ್ಲಿ ನ್ಯೂನತೆ ಕಂಡುಬಂದು ಅಂಗವೈಫಲ್ಯಕ್ಕೂ ಕಾರಣ ಆಗಿ ಇಂತಹ ಕಾಯಿಲೆಗಳಿಗೆ ಮನೋದೈಹಿಕ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಅಂತ ಕರೀತಾರೆ. ಇಂತಹ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಗೆ ಕಾರಣವನ್ನ ಯಾವ ಲ್ಯಾಬ್ ಇನ್ವೆಸ್ಟಿಗೇಷನ್ ನಿಂದಾನೂ ಕಂಡುಹಿಡಿಯಕ್ಕಾಗಲ್ಲ, ಯಾರೂ ಕಂಡುಹಿಡಿಯಕ್ಕಾಗಲ್ಲ ಅಂತ ಅವರೇ ಹೇಳಿದ್ದಾರೆ. ಒಂದು ಸಂಶೋಧನೆ ಪ್ರಕಾರ ಸಾಮಾನ್ಯವಾಗಿ ಭಾವನೆಗಳು 7, ಈ ಭಾವನೆಗಳಿಂದ ಪ್ರಭಾವಿತಗೊಳ್ಳುವಂತಹ ಅಂಗಾಂಗಗಳು 6 ಅಂತ ತಿಳಿಸಿದ್ದಾರೆ. 7 ಭಾವನೆಗಳು ಯಾವ್ಯಾವುದು ಅಂತಂದ್ರೆ ಕೋಪ, ಸಂತೋಷ, ವಿಚಾರಮಗ್ನತೆ ಅಂದ್ರೆ ಥಾಟ್ಫುಲ್ನೆಸ್, ಆಲೋಚನೆ ಮಾಡುವಂತ ಯಾವ್ದಾದ್ರು ವಿಚಾರವಾಗಿ ಉಪಯುಕ್ತವಾಗಿ ವಿಚಾರವನ್ನ ಮನನ ಮಾಡಿ ಥಾಟ್ಫುಲ್ನೆಸ್ ಅಲ್ಲಿದ್ದಾಗ, ದುಃಖ, ಭಯ, ಆಶ್ಚರ್ಯ ಮತ್ತು ಆತಂಕ. ಈ 7 ಭಾವನೆಗಳು ಅಂತ ಇರೋ ಭಾವನೆಗಳಲ್ಲಿ ಮುಖ್ಯವಾಗಿ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತ ನಕಾರಾತ್ಮಕ ಭಾವನೆಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಒಟ್ಟಲ್ಲಿ ಒಂದು ಇಮೋಷನ್ಸ್ ಅನ್ನ ಸಾರ್ಟ್ ಮಾಡಿರೋದು 7: ಕೋಪ, ಸಂತೋಷ, ವಿಚಾರಮಗ್ನತೆ, ದುಃಖ, ಭಯ, ಆಶ್ಚರ್ಯ ಹಾಗೂ ಆತಂಕ ಅಂತ. ಈ ಭಾವನೆಗಳು ತಾರಕಕ್ಕೇರಿದಾಗ, ಆಕಸ್ಮಿಕವಾಗಿ ಅತಿಯಾದಾಗ, ಉದ್ವೇಗಕ್ಕೊಳಗಾದಾಗ ಉದ್ರೇಕ ಅನ್ನಿಸ್ಕೊಳ್ಳುತ್ತೆ. ಭಾವೋದ್ರೇಕಗಳಿಂದ ಆಗುವಂತಹ ಅಂಗಗಳು 6. ಆ 6 ಅಂಗಗಳು ಯಾವುವು ಅಂದ್ರೆ ಲಿವರು, ಹಾರ್ಟು, ಸ್ಪ್ಲೀನು, ಲಂಗ್ಸು, ಕಿಡ್ನೀಸು ಹಾಗೂ ಗಾಲ್ ಬ್ಲಾಡರ್. ಅಂದ್ರೆ ಯಕೃತ್, ಹೃದಯ, ಗುಲ್ಮ, ಪುಪ್ಪಸ, ಮೂತ್ರಪಿಂಡಗಳು ಹಾಗೂ ಗಾಲ್ ಪಿತ್ತಕೋಶ. ಪ್ರತಿಯೊಂದೊಂದು ಅಂಗಕ್ಕೂ ಅದರದೇ ಆದಂತ ಪ್ರಾಮುಖ್ಯತೆ ಇರುತ್ತೆ, ಕೆಲಸ ಇದೆ. ಈ ಅಂಗಗಳೇನಾದ್ರೂ ತೊಂದರೆಯಾದಾಗ, ಆ ಅಂಗಗಳ ಕಾರ್ಯವೈಖರಿಗೆ ಏನಾದ್ರೂ ಅಡಚಣೆ ಉಂಟಾದಾಗ ಆಯಾ ಕೆಲಸ ಮಾಡಲ್ಲ. ಅವಾಗ ಏನಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ, ಅನಾರೋಗ್ಯ ಬಾಧಿಸುತ್ತೆ. ಭಗವಂತನ ಲೆಕ್ಕಾಚಾರದಲ್ಲಿ ಈ 6 ಅಂಗಾಂಗಗಳ ಕೆಲಸಗಳು ಏನೇನು ಅಂತ ನೋಡೋಣ. ಯಕೃತ್, ಲಿವರ್ ಕೆಲಸ ಏನು? ನಮ್ಮ ದೇಹದಲ್ಲಿರುವಂತಹ ಪಿತ್ತಜನಕಾಂಗ ಯಕೃತ್ ಅನ್ನೋದು ಅತಿ ಮುಖ್ಯವಾದ ಕಾರ್ಯವನ್ನ ನಿರ್ವಹಿಸುತ್ತೆ. ನಾವು ಸೇವಿಸೋ ಆಹಾರವನ್ನ ಚಯಾಪಚಯಗೊಳಿಸಿ ನಮ್ಮ ದೇಹಕ್ಕೆ ಅವಶ್ಯವಿರುವಂತ ಹಾಗೂ ಬೇಡದ ಅಂಶಗಳು ಯಾವ್ಯಾವುದು ಅಂತ ವಿಂಗಡಿಸಿ ಅದೆಷ್ಟು ಇರಬೇಕು ಅನ್ನೋದನ್ನು ನಿರ್ಧರಿಸಿ ವಿಷಕಾರಿ ರಾಸಾಯನಿಕಗಳನ್ನ, ಬೇಡದ್ದನ್ನ ಅಥವಾ ಹೆಚ್ಚಾಗಿರೋದನ್ನ ಹೊರಹಾಕುವಂತ ಕೆಲಸ ಈ ಲಿವರ್ದು. ಕೊಲೆಸ್ಟ್ರಾಲ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ, ವಿಟಮಿನ್ ಎ ಮತ್ತು ಕಬ್ಬಿಣದ ಅಂಶವನ್ನ ಸಂಗ್ರಹಿಸುತ್ತೆ, 250 ಗ್ಯಾಲನ್ ರಕ್ತವನ್ನ ಶೋಧಿಸುತ್ತೆ, ರಕ್ತ ಹೆಪ್ಪುಗಟ್ಟಕ್ಕೆ ಬೇಕಿರುವಂತಹ ಪ್ರೋಟೀನ್ ಅನ್ನ ಉತ್ಪತ್ತಿ ಮಾಡುತ್ತೆ, ಯಾವುದೇ ಇನ್ಫೆಕ್ಷನ್ ಇದ್ರೂ ನಂಜನ್ನ ನಿವಾರಿಸುತ್ತೆ, ಸುಮಾರು 600 ರಿಂದ 700 ಜೈವಿಕ ರಾಸಾಯನಿಕಗಳನ್ನ ಉತ್ಪತ್ತಿ ಮಾಡಿ ರಕ್ತಕ್ಕೆ ಸೇರಿಸೋ ಮೂಲಕ ರೋಗಗಳನ್ನ ಗುಣಪಡಿಸುತ್ತೆ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗಿರುವಂತಹ, ನಮ್ಮ ಜೀವನಕ್ಕೆ ಹೊಂದದ, ಬೇಡದ, ನಮಗೇ ಒಳ್ಳೆಯದಲ್ಲದ ನಡವಳಿಕೆಯಲ್ಲಿ ಯಾರಾದ್ರೂ ತೊಡಕೊಂಡಿದ್ರೆ ಅದು ಪಿತ್ತಜನಕಾಂಗದ ಮೇಲೆ ನೇರ ಪ್ರಭಾವ ಬಿದ್ದು ಹಲವಾರು ಸಮಸ್ಯೆಗಳು ಉದ್ಭವವಾಗುತ್ತೆ. ನಮ್ಮ ದೋಷಪೂರಿತ ಸ್ವಭಾವಗಳನ್ನ ನಾವೇ ತ್ಯಜಿಸಿದ್ರೆ ಪಿತ್ತಜನಕಾಂಗದ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. 2ನೇ ಮುಖ್ಯವಾದ ಅಂಗ ಹೃದಯ. ದೇಹದ ಅತಿ ಮುಖ್ಯ ಅದು. ಈ ಹೃದಯ ಅನ್ನೋದು ನಮ್ಮ ಭಾವನೆಗಳಿಗೆ ಮತ್ತು ಪ್ರೀತಿಗೆ ಪ್ರತೀಕ. ದೇಹದ ಎಲ್ಲಾ ಭಾಗಗಳಿಗೂ ರಕ್ತ ಪರಿಚಲನೆಯನ್ನ ನೋಡ್ಕೊಳ್ಳುತ್ತೆ, ದೇಹದಲ್ಲಿರೋ ಪ್ರಾಣಶಕ್ತಿ ಚೈತನ್ಯವನ್ನ ಮತ್ತು ಬದುಕನ್ನ ಸೂಚಿಸುತ್ತೆ. ಯಾವುದೇ ಭಾವನಾತ್ಮಕ ಅಸಮತೋಲನ ಅಂದ್ರೆ ಇಮೋಷನಲ್ ಇಂಬ್ಯಾಲೆನ್ಸ್ ಆದಾಗ ಈ ಮೂಲ ಪ್ರಾಣಶಕ್ತಿ ಚೈತನ್ಯಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತಾನು,
ಮಾನಸಿಕ ಘರ್ಷಣೆ ಅಥವಾ ದುಃಖದ ಪ್ರಭಾವ ಹೃದಯದ ಮೇಲೆ ಬಿದ್ದರೆ ಪ್ರಾಣಾಪಾಯ ಖಂಡಿತ. ಹೃದಯದ ನಿರಂತರ ಬಡಿತ ಆರೋಗ್ಯಕ್ಕೆ ಸಂಬಂಧಿಸಿರುವಂತ ಸಾಕಷ್ಟು ವಿಚಾರಗಳನ್ನ ಸೂಚಿಸುತ್ತೆ, ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನ ತಿಳಿಸುತ್ತೆ. ಅದಕ್ಕೆ ನಾವು ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದ ತಕ್ಷಣ ಮೊದಲಿಗೆ ಅವರು ಚೆಕ್ ಮಾಡೋದೇ ನಾಡಿಯನ್ನ. ಮೂರನೇ ಮುಖ್ಯವಾದ ಅಂಗ ಗುಲ್ಮ ಅಂದ್ರೆ ಸ್ಪ್ಲೀನ್ ಅಂತ. ಕೆಂಪು ರಕ್ತ ಕಣಗಳನ್ನ ಉತ್ಪತ್ತಿ ಮಾಡುತ್ತೆ, ರಕ್ತವನ್ನ ಶೋಧಿಸುತ್ತೆ. ಹಾಗಾಗಿ ನಮ್ಮ ರಕ್ತ ಆರೋಗ್ಯಕರವಾಗಿದೆಯೋ ಇಲ್ವೋ, ಹಿಮೋಗ್ಲೋಬಿನ್ ಎಷ್ಟಿದೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಈ ಗುಲ್ಮ ಅನ್ನೋದು ನಮ್ಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕು. ಮುಂದಿನ ಅಂಗ ಪುಪ್ಪಸ. ಪುಪ್ಪಸ ಅಂದ್ರೆ ಲಂಗ್ಸ್ ಅಂತ. ನಮ್ಮ ಉಸಿರಾಟ ಪುಪ್ಪಸದ ಮೂಲಕ ನಡೆದು ನಮ್ಗೆ ಅವಶ್ಯವಿರೋ ಆಮ್ಲಜನಕವನ್ನ ಹೀರಿ ರಕ್ತ ಪ್ರವಾಹಕ್ಕೆ ಬಿಟ್ಟು ನಮಗೆ ಬೇಡದೆ ಇರುವಂತ ಕಾರ್ಬನ್ ಡೈಆಕ್ಸೈಡ್ ನ ಸೆಳೆದು ಹೊರಹಾಕುತ್ತೆ. ಉಸಿರಾಟ ಆಹಾರವನ್ನ ನುಂಗಕ್ಕೆ, ಶಬ್ದ ಸಹಿತ ಮಾತನಾಡಕ್ಕೆ, pH ಸಮತೋಲನಗೊಳಿಸುತ್ತೆ, ನಮ್ಮ ಪ್ರಾಣವನ್ನ ಕಾಪಾಡತ್ತೆ. ಹೃದಯದ ಬಡಿತ ಹಾಗೂ ಉಸಿರಾಟ ಪ್ರಾಣ ಸೂಚಕ. ಮುಂದಿಂದು ಮೂತ್ರಪಿಂಡಗಳು. ತ್ಯಾಜ್ಯ ವಸ್ತುಗಳನ್ನ ಫಿಲ್ಟರ್ ಮಾಡಿ ಹೊರಹಾಕುತ್ತೆ, ಹೆಚ್ಚಾದ ನೀರನ್ನ ವಿಸರ್ಜಿಸುತ್ತೆ, ಹೆಚ್ಚಾದ ಲವಣವನ್ನ ಯೂರಿಯಾನ ಹೊರಹಾಕುತ್ತೆ, ರಕ್ತದ pH ಲೆವೆಲ್ಸ್ ನ ಕಂಟ್ರೋಲ್ ಮಾಡುತ್ತೆ, ರಕ್ತದೊತ್ತಡವನ್ನ ಕಾಪಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಗಾಲ್ ಬ್ಲಾಡರ್. ಇದು ಯಕೃತ್ ಉತ್ಪತ್ತಿ ಮಾಡುವಂತ ಕಾನ್ಸಂಟ್ರೇಟೆಡ್ ಬೈಲ್ ಜ್ಯೂಸ್ ಅನ್ನ ಶೇಖರಿಸಿಡುವಂತ ಒಂದು ಚೀಲ. ತಿಂದ ಆಹಾರವನ್ನ ಅರಗಿಸೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೈಲ್ ಜ್ಯೂಸ್ ಅನ್ನ ಸಣ್ಣ ಕರಳಿಗೆ ಬಿಡುಗಡೆ ಮಾಡಿ ಕೊಬ್ಬಿನಂಶವನ್ನ ಅರಗಿಸುವಂತ ಶಕ್ತಿ ಅದಕ್ಕಿದೆ. ಸುದೀರ್ಘವಾಗಿ ನಡೆದಿರೋ ಸಂಶೋಧನೆ ಪ್ರಕಾರ ರಿಸರ್ಚ್ ಫೈಂಡಿಂಗ್ ಏನು ಅಂತಂದ್ರೆ, ನಾವು ಕೋಪ ಮಾಡ್ಕೊಂಡಾಗ ಲಿವರ್ ಮೇಲೆ, ಯಕೃತ್ ಮೇಲೆ ಪರಿಣಾಮ ಬೀರುತ್ತಂತೆ. ಸಂತೋಷ ಪಟ್ಟಾಗ ಹೃದಯದ ಮೇಲೆ, ವಿಚಾರಮಗ್ನರಾದಾಗ ಹೃದಯ ಮತ್ತು ಸ್ಪ್ಲೀನ್ ಮೇಲೆ, ದುಃಖ ಆದಾಗ ಹೃದಯ ಮತ್ತು ಲಂಗ್ಸ್ ಮೇಲೆ, ಪುಪ್ಪಸದ ಮೇಲೆ, ಭಯಗೊಂಡಾಗ ಹೃದಯ, ಕಿಡ್ನಿ, ಲಿವರು, ಗಾಲ್ ಬ್ಲಾಡರ್ ಮೇಲೆ, ಆಶ್ಚರ್ಯಪಟ್ಟಾಗ ಹೃದಯ ಮತ್ತು ಗಾಲ್ ಬ್ಲಾಡರ್ ಮೇಲೆ, ಆತಂಕಗೊಂಡಾಗ ಹೃದಯ ಮತ್ತು ಪುಪ್ಪಸದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ವಿಜ್ಞಾನಿಗಳು, ವೈದ್ಯರು, ಮನೋವಿಜ್ಞಾನಿಗಳು ಇದನ್ನ ಕಂಡುಹುಡುಕಿದ್ದಾರೆ ಅವರ ರಿಸರ್ಚ್ ಅಲ್ಲಿ. ಆಯಾ ಭಾವೋದ್ರೇಕಗಳ ಪ್ರಕಾರ ಆಯಾ ಅಂಗಾಂಗಗಳ ಮೇಲೆ ಪರಿಣಾಮ ಉಂಟಾಗಿ ಆ ಅಂಗಗಳ ಕಾರ್ಯಚಟುವಟಿಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅನ್ನೋದು ಸಾಬೀತಾಗಿದೆ. ನಮ್ಮ ದೇಹದಲ್ಲಿ ಎಲ್ಲಾ ಅಂಗಾಂಗಗಳು ಕೂಡ ಮುಖ್ಯನೇ ಹೌದು. ಆದ್ರೆ ಈ ಸಂಶೋಧನೆಯ ಪ್ರಕಾರ ಈ 6 ಮುಖ್ಯ ಭಾವೋದ್ರೇಕಗಳ ಪ್ರಭಾವ ಹೃದಯದ ಮೇಲೆ ಬಿದ್ದು ಹೃದಯದ ತೊಂದರೆಗಳಿಗೆ ಕಾರಣ ಆಗತ್ತೆ ಅನ್ನೋದನ್ನು, ಕೋಪದಿಂದ ಲಿವರ್ನಲ್ಲಿ ಉತ್ಪತ್ತಿಯಾಗುವಂತಹ ಜೈವಿಕ ರಾಸಾಯನಿಕಗಳಲ್ಲಿ ವ್ಯತ್ಯಾಸ ಉಂಟಾಗಿ ದೇಹಕ್ಕೆ ಬರುವ ಹೆಚ್ಚಿನ ಕಾಯಿಲೆಗಳಿಗೆ ಲಿವರೇ ಕಾರಣ ಮತ್ತು ಲಿವರ್ನ ಕಾರ್ಯಕ್ಷಮತೆಯಲ್ಲಿ ಉಂಟಾಗುವಂತ ವ್ಯತ್ಯಾಸಗಳೇ ಕಾರಣ ಅನ್ನೋದು ಕೂಡ ಸಾಬೀತಾಗಿದೆ. ದೇಹದ ಎಲ್ಲಾ ಅಂಗಾಂಗಗಳು, ಎಲ್ಲಾ ವ್ಯವಸ್ಥೆಗಳು ಕೂಡ ಹೊಂದಾಣಿಕೆಯಲ್ಲಿ ಕಾರ್ಯ ನಿರ್ವಹಿಸಬೇಕಾಗಿರೋದ್ರಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಜೈವಿಕ ರಾಸಾಯನಿಕ ಉತ್ಪತ್ತಿಯಲ್ಲಿ ಮತ್ತು ಚೋದಕಗಳ ಬಿಡುಗಡೆಯಲ್ಲಿ, ಹಾರ್ಮೋನ್ಸ್ ರಿಲೀಸ್ ಅಲ್ಲಿ ಏರಿಳಿತಗಳಾದಾಗ್ಲೂ ಕೂಡ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರಾಗೋದು ಖಂಡಿತ. ಮತ್ತೊಂದು ಸಂಶೋಧನೆ ಏನ್ ತಿಳಿಸುತ್ತೆ ಅಂದ್ರೆ, ನಮ್ಮ ಭಾವೋದ್ರೇಕಗಳು ನಮ್ಮಲ್ಲಿ ಅನಾರೋಗ್ಯವನ್ನ ಹೇಗೆ ಉಂಟು ಮಾಡುತ್ತೆ ಅಂತ ತಿಳಿಸುತ್ತೆ. ಯಾವುದೋ ಒಂದು ಘಟನೆ ಇರ್ಬೋದು, ನಿರಾಸೆ ಇರ್ಬೋದು, ಅದರಿಂದ ಉಂಟಾಗುವಂತ ದುಃಖ ಅತಿಯಾದ ಅಳುವಿನಲ್ಲೋ, ಅಥವಾ ಅಳುವೇ ಬರದೆ ಅತಿಯಾದ ತಲೆನೋವಿನಿಂದಾನೋ, ಅಥವಾ ಹಸಿವೇ ಇಲ್ಲದಂತಾಗ್ಬಹುದು, ನಿಶಕ್ತಿ ಉಂಟಾಗಬಹುದು. ಏನ್ ಬಂದಾಗ ಏನಾಗುತ್ತೆ ಅಂತ ನೋಡೋಣ. ಕೋಪ ಬಂದಾಗ ಅಡ್ರನಾಲಿನ್ ಅನ್ನೋ ಒಂದು ಚೋದಕ ಉತ್ಪತ್ತಿಯಾಗಿ ಬಂದಿರೋ ಕೋಪವನ್ನ ವ್ಯಕ್ತಪಡಿಸದೆ ಅದುಮಿಟ್ಕೊಂಡಾಗ ಮಾಂಸಖಂಡಗಳ ಮೇಲೆ ಅತಿಯಾದ ಒತ್ತಡ ಉಂಟಾಗಿ ಬಿಗಿತ ಉಂಟಾಗಿ ನೋವುಗಳು ಉಂಟಾಗಬಹುದು. ಅದುಮಿಟ್ಟ ಕೋಪ ಅಂತಿಮವಾಗಿ ಮಾನಸಿಕ ಒತ್ತಡವಾಗಿನೋ, ರಕ್ತದೊತ್ತಡವಾಗೋ, ಪ್ರಕೋಪದಲ್ಲಿ ಸೇಡು ತೀರಿಸ್ಕೊಳ್ಳುವಂತ ಒಂದು, ಅಥವಾ ಸಿನಿಕಲ್ ಆಗ್ಬಹುದು. ಅಂದ್ರೆ ಆ ಕೋಪನ ವ್ಯಕ್ತಪಡಿಸದೇ ಇರೋದ್ರಿಂದ ಅವರ ನಡವಳಿಕೆ, ಸ್ವಭಾವ, ಮಾತಿನಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ. ಸಿನಿಕಲ್ ಆಗ್ಬಹುದು ಅಂತ. ಸಿನಿಕಲ್ ಅಂದ್ರೆ ಎಲ್ಲರನ್ನೂ ಅಲ್ಗಳೆಯುವಂತಹ, ನಿಂದಿಸ್ತಾ ಇರುವಂತಹ, ಎಲ್ಲಕ್ಕೂ ಟೀಕೆ ಮಾಡುವಂತಹ, ಎಲ್ರೂ ಕಪಟ ಅಂತ ದೂಷಿಸ್ತಾ ಯಾರನ್ನೂ ನಂಬದಂತವ್ರು ಆಗಿರ್ತಾರೆ. ತಮ್ಮನ್ನ ಬಿಟ್ರೆ ಯಾರೂ ಸರಿ ಇಲ್ಲ ಅನ್ನೋ ತರಹ, ಎಲ್ರೂ ಮೋಸಗಾರರೇ ಇರೋದು ಅನ್ನೋ ತರ
ಟೀಕಾ ಪುರುಷರಾಗ್ತಾರೆ ಅಂತ ಹೇಳಿದ್ದಾರೆ. ತಪ್ಪೆಸಗಿ ಅಪರಾಧ ಪ್ರಜ್ಞೆ ಕಾಡ್ತಾ ಇರುವಾಗ, ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಸುಳ್ಳುಗಳನ್ನ ಹೆಣಕ್ತಿರುವಾಗ, ದೈಹಿಕವಾಗಿ ಏನೂ ಮಾಡಲಾರದಂಥವರಾಗಿ ಪಿತ್ತೋದ್ರೇಕವಾಗಿ ಓಕರಿಕೆ ಉಂಟಾಗುತ್ತೆ, ಅಸಿಡಿಟಿ ಉಂಟಾಗ್ತಾ ಇರುತ್ತೆ, ಗಾಲ್ ಸ್ಟೋನ್ಗಳಾಗ್ತಾ ಇರುತ್ತೆ ಮತ್ತು ಆಹಾರ ಅರಗಣೆಯಲ್ಲಿ ವ್ಯತ್ಯಾಸ ಉಂಟಾಗತ್ತೆ ಅಂತ ತಿಳಿಸಿದ್ದಾರೆ. ಕ್ಯಾಲ್ವಿನ್ ಬ್ಯಾನನ್ ಅಂತನ್ನೋರು, ಅವರು ಒಬ್ರು ರಿಸರ್ಚ್ ಮಾಡಿರೋರು. ಅವ್ರ ಪ್ರಕಾರ ನಮ್ಮ ಭಾವನೆಗಳು ಮತ್ತು ಭಾವೋದ್ರೇಕಗಳು ನಮ್ಮ ಮನಸ್ಸಿನ ಆಳದ ಅನಿಸಿಕೆಯನ್ನ, ಬೇಕು ಬೇಡಗಳನ್ನ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಆಗ್ತಾ ಇರೋ ಹಿಂಸೆಯನ್ನ, ಘರ್ಷಣೆಯನ್ನ ಮೊದಲಿಗೆ ಮಾತಿನ ಮೂಲಕ, ನಡವಳಿಕೆ ಮೂಲಕ ಹೊರಹಾಕಿದ್ರು ಅದಕ್ಕೆ ಗಮನ ಕೊಡದೆ ಹೋದಾಗ, ಅದನ್ನ ಯಾರು ನಡೆಸ್ಕೊಡದೆ ಹೋದಾಗ, ಅದನ್ನ ಸರಿಪಡಿಸ್ಕೊಡದೆ ಹೋದಾಗ ನೋವಿನ ರೂಪದಲ್ಲಿ, ಕಾಯಿಲೆಯ ರೂಪದಲ್ಲಿ ದೇಹದ ಮೂಲಕನೇ ಹೊರಹಾಕಕ್ಕೆ ಸಾಧ್ಯ ಎಂದಿದ್ದಾರೆ. ಭಾವನೆಗೂ ದೇಹದ ವಿವಿಧ ಭಾಗಗಳಿಗೂ ಸಂಬಂಧ ಇದೆ. ಮಾನವನ ಪ್ರತಿಯೊಂದು ಚಿಂತನೆ ಅಥವಾ ಅನಿಸಿಕೆ ಅನ್ಕೋತೀವ ನಾವು, ಪ್ರತಿ ಸಲ ಅನ್ಕೊಂಡಾಗ, ಚಿಂತನೆ ಮಾಡಿದಾಗ ಅತಿ ಸಣ್ಣ ರಾಸಾಯನಿಕ ಪ್ರೋಟೀನ್ಗಳನ್ನ, ನ್ಯೂರೋಪೆಪ್ಟೈಡ್ಸ್ ಅನ್ನೋದನ್ನ ಬಿಡುಗಡೆ ಮಾಡಕ್ಕೆ ಪ್ರಚೋದಿಸುತ್ತೆ ಅಂತ ರಷ್ಯನ್ ವಿಜ್ಞಾನಿ 1960ನೇ ಇಸ್ವಿನಲ್ಲಿ ಮೊಟ್ಟ ಮೊದಲಿಗೆ ಕಂಡುಹಿಡಿದ್ರು. 1972ರಲ್ಲಿ ಅಮೆರಿಕದ ಸೆಲ್ಯುಲಾರ್ ಬಯಾಲಜಿಸ್ಟ್ ಕ್ಯಾಂಡೇಸ್ ಪರ್ಟ್ ಅನ್ನುವಂಥ ವಿಜ್ಞಾನಿ ಅನಿಸಿಕೆಗಳಿಂದ ಬಿಡುಗಡೆ ಆಗುವಂತಹ ನ್ಯೂರೋಪೆಪ್ಟೈಡ್ಸ್ ಅನ್ನೋ ರಾಸಾಯನಿಕ ಪ್ರೋಟೀನು ಚಯಾಪಚಯ ಪ್ರಕ್ರಿಯೆ ಮೇಲೆ, ಅಂದ್ರೆ ಮೆಟಬಾಲಿಕ್ ಫಂಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ ಅಂತನೋ, ಪ್ರತಿಯೊಂದೊಂದು ಭಾವನೆಗೂ ಅದರದೇ ಆದಂತಹ ಕಂಪನಾಂಕಗಳಿದ್ದು ನಮ್ಮ ದೇಹ ಆ ಕೂಡಲೇ ಅದಕ್ಕೆ ತಕ್ಕಂತಹ ನ್ಯೂರೋಪೆಪ್ಟೈಡ್ಸ್ ನ ಬಿಡುಗಡೆಗೊಳಿಸುತ್ತೆ ಅಂತನೋ, ಕಂಪನಗಳಿಗೆ ತಕ್ಕಂತೆ ಜೀವಕಣದಲ್ಲಿರುವಂತಹ ಫೋಟಾನ್ಸ್ ಅನ್ನು ಹಾಗೂ ನ್ಯೂರಲ್ ಪಾತ್ವೇಸ್ ಗಳನ್ನು ಕೂಡ ಸಕ್ರಿಯಗೊಳಿಸುತ್ತೆ ಅಂತ ಕಂಡುಹುಡುಕಿದ್ದಾರೆ. ಈ ಜೀವಕಣಗಳು ನ್ಯೂರೋಪೆಪ್ಟೈಡ್ಸ್ ನ ಉತ್ಪತ್ತಿ ಮಾಡುತ್ತೆ. ಸಕಾರಾತ್ಮಕ ಭಾವನೆಗಳಿಂದ ಎಂಡಾರ್ಫಿನ್ ಮತ್ತು ಆಕ್ಸಿಟೋಸಿನ್ ಅನ್ನೋ ಉಪಯುಕ್ತ ರಾಸಾಯನಿಕ ಪ್ರೋಟೀನ್ಗಳನ್ನ ಹೊರಹೊಮ್ಮಿಸುತ್ತೆ ಅಂತನೋ, ದೀರ್ಘಕಾಲಿಕ ನಕಾರಾತ್ಮಕ ಭಾವೋದ್ರೇಕಗಳಾದಂತಹ ದುಃಖ, ಖಿನ್ನತೆ, ಚಿಂತೆ, ಆತಂಕ, ಭಯ ಮತ್ತು ಅಭದ್ರತೆ ಅಂದ್ರೆ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ, ಅದು ಉತ್ಪತ್ತಿಯಾಗುವಂತಹ ನ್ಯೂರೋಪೆಪ್ಟೈಡ್ಸ್ ನಮ್ಮ ದೇಹಕ್ಕೆ ಹಾನಿಕರವಾಗಿರುವಂತಹ ಕಾರ್ಟಿಸಾಲ್ ಮತ್ತು ಅಡ್ರೆನಾಲಿನ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ಸ್ ನ ಬಿಡುಗಡೆ ಮಾಡುತ್ತೆ. ದೀರ್ಘಕಾಲಿಕ ನಕಾರಾತ್ಮಕ ದುಃಖಿತ ಮಾನಸಿಕ ಸ್ಥಿತಿ ಆ ವ್ಯಕ್ತಿಯಲ್ಲಿ ಮುಂದುವರೆದಲ್ಲಿ ದೇಹದ ಜೈವಿಕ ರಾಸಾಯನಿಕಗಳ ಉತ್ಪತ್ತಿಯಲ್ಲಿ ಏರುಪೇರು ಉಂಟಾಗಿ ದೇಹದಲ್ಲಿ ಶಕ್ತಿ ಚೈತನ್ಯನೇ ಉಡುಗೋಗುತ್ತೆ. ನಿದ್ರೆ, ಆಹಾರ ಮತ್ತು ಉಸಿರಾಟದಲ್ಲೂ ಕೂಡ ವ್ಯತ್ಯಾಸ ಉಂಟಾಗಿ ಹೃದಯದ ಮತ್ತು ಮೆದುಳಿನ ಕಾರ್ಯಾಚರಣೆಯಲ್ಲಿ ಹಾಗೂ ಬೇರೆ ಬೇರೆ ಅಂಗಾಂಗಗಳ ಕಾರ್ಯವೈಖರಿಯಲ್ಲೂ ಕೂಡ ನ್ಯೂನ್ಯತೆ ಕಂಡುಬಂದು ಅಂಗವೈಫಲ್ಯಕ್ಕೂ ಕೂಡ ಕಾರಣವಾಗಿ ಪ್ರಾಣಕ್ಕೆ ಮಾರ್ಗ ಕೂಡ ಆಗಬಹುದು. ಹಾಗಾದ್ರೆ ಇಷ್ಟೊಂದೆಲ್ಲ ಏನೇನೋ ಆಗತ್ತೆ ನಕಾರಾತ್ಮಕವಾಗಿ ಆಲೋಚನೆ ಮಾಡಿದಾಗ. ಅಂದ್ರೆ ಇಂತಹ ಸ್ಥಿತಿನಲ್ಲಿ ಸಕಾರಾತ್ಮಕವಾದ ಭಾವನೆಯಾದ ಗಹನವಾದ ಪ್ರೀತಿಯಿಂದ ಮಾತ್ರ ಬಾಧಿತ ವ್ಯಕ್ತಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಅಂತಂದಿದ್ದಾರೆ. ಇದನ್ನೇ ಎರಿಕ್ ಬಟರ್ವರ್ತ್ ಅನ್ನುವಂತ ಪ್ರಸಿದ್ಧ ಸಂಶೋಧಕ ಹೇಳಿರೋದು. ಅಂಡರ್ ದಿ ಸಸ್ಟೈನಿಂಗ್ ಇನ್ಫ್ಲೂಯೆನ್ಸ್ ಆಫ್ ಟ್ರೂ ಲವ್, ದ ಫಿಸಿಕಲ್ ಬಾಡಿ ಈಸ್ ಆಲ್ವೇಸ್ ಅಟ್ ದಿ ಬೆಸ್ಟ್. It is probably true that more people are sick from lack of love, care, concern and truthfulness in their lives than all other causes put together. ನಮ್ಮ ಅನಾರೋಗ್ಯಕ್ಕೆ ನೂರಾರು ಕಾರಣಗಳನ್ನು ಎಲ್ಲ ಸೇರಿಸಿದ್ರು ಅವುಗಳಿಂದ ಆಗುವಂತ ತೊಂದರೆಗಿಂತನೂ ಲ್ಯಾಕ್ ಆಫ್ ಲವ್, ಕೇರ್, ಕನ್ಸರ್ನ್ ಸತ್ಯವಾಗಿರೋದು ಇಲ್ಲದೆ ಇರೋದ್ರಿಂದ ಅನಾರೋಗ್ಯ ಆಗೋದು, ಆರೋಗ್ಯಕ್ಕೆ ಧಕ್ಕೆ ಬರೋದು ಜಾಸ್ತಿ ಅಂತ ಎರಿಕ್ ಬಟರ್ವರ್ತ್ ಅನ್ನೋರು ಹೇಳಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಭಾವನೆಗಳಿಗೂ ಆರೋಗ್ಯವಕ್ಕೂ ಸಂಬಂಧಪಟ್ಟಂಗೆ ರಿಸರ್ಚ್ ಮಾಡಿರೋರು ಲೂಯಿಸ್ ಹೇ ಅಂತನ್ನೋರು. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಎ ಗೈಡ್ ಟು ದಿ ಇಮೋಷನಲ್ ಕಾಸ್ ಆಫ್ ಯುವರ್ ಫಿಸಿಕಲ್ ಸಿಂಪ್ಟಮ್ಸ್ ಅನ್ನೋ ಒಂದು ಪುಸ್ತಕದ ಪ್ರಕಾರ ದೇಹಕ್ಕೂ ಮನಸ್ಸಿಗೂ ಭಾವನೆಗಳಿಗೂ ನಮ್ಮ ಗುಣ ಸ್ವಭಾವಗಳಿಗೂ ನೇರವಾದ ಸಂಬಂಧ ಇರೋದ್ರಿಂದ ನಮ್ಮಲ್ಲಿ ಪ್ರಕಟವಾಗುವಂತ ಕಾಯಿಲೆಗಳಿಂದ ನಮ್ಮ ಸ್ವಭಾವವನ್ನ ತಿಳಿಯಕ್ಕೆ ಸಾಧ್ಯ. ಪ್ರತಿ ಅನಾರೋಗ್ಯಕ್ಕೂ ಅದರ ಹಿಂದೆ ಒಂದು ಮಾನಸಿಕ ಮೂಲ ಇದ್ದೇ ಇರುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಲೂಯಿಸ್ ಹೇ ಪ್ರಕಾರ
ದೇಹಕ್ಕೂ ಮನಸ್ಸಿಗೂ ಭಾವನೆಗಳಿಗೂ ನಮ್ಮ ಗುಣ ಸ್ವಭಾವಗಳಿಗೂ ನೇರವಾದ ಸಂಬಂಧ ಇರೋದ್ರಿಂದ ಆ ಸಂಬಂಧ ಅವರಿಗೆ ಸ್ವಭಾವ ಏನು ಅಂತ ಹೇಗೆ ಸ್ವಭಾವವನ್ನ ಪ್ರಕಟಗೊಳಿಸುತ್ತೆ ಅನ್ನೋದನ್ನ ನೋಡೋಣ. ಉದಾಹರಣೆಗೆ, ಕುತ್ತಿಗೆ ತೊಂದರೆ ಅನುಭವಿಸ್ತಾ ಇರೋರು ಯಾವುದಕ್ಕೂ ರಾಜಿ ಆಗೋದಿಲ್ಲ, ಮೊಂಡ್ರಾಗಿರ್ತಾರೆ. ತಾವು ಹೇಳಿದ್ದೇ ಸರಿ ಅನ್ನೋ ಸ್ವಭಾವ ಅವ್ರದ್ದಾಗಿರುತ್ತೆ. ಅವ್ರದೇ ಆದಂತ ಹಳೆಯ ರೀತಿ ನೀತಿಗಳಿಗೆ ಪಟ್ಟು ಹಿಡಿದಿರ್ತಾರೆಯೇ ಹೊರತು ಹೊಸದನ್ನು ಯಾವುದನ್ನು ಒಪ್ಕೊಳ್ಳೋದೇ ಇಲ್ಲ. ಕಿವಿಯ ತೊಂದರೆಯಲ್ಲಿರೋರು ಹೊರಗಡೆ ಏನ್ ನಡೀತಾ ಇದೆಯೋ ಮತ್ತು ಬೇರೆಯವ್ರು ಹೇಳಿದ್ದನ್ನ ಕೇಳಿಸ್ಕೊಳಕ್ಕೆ ಸಿದ್ಧರಿರಲ್ಲ. ಅವ್ರಿಗೆ ಅವ್ರ ಕಿವಿಗೆ ಬಿದ್ದಿರೋದ್ರ ಮೇಲೆ ತುಂಬಾ ಕೋಪ, ಅಸಹನೆ ಇರುತ್ತೆ ಅವ್ರಿಗೆ. ಗಂಟಲಿನ ತೊಂದರೆ ಇರೋರು ಆಗಾಗ್ಗೆ ಧ್ವನಿ ಪೆಟ್ಟಿಗೆಯ ಸಮಸ್ಯೆ ಉಂಟಾಗ್ತಾ ಇರೋರ್ಗೆ ಭಾವನಾತ್ಮಕವಾಗಿ ಆಗಿರುವಂತ ನೋವುಗಳನ್ನ ನುಂಗಿಕೊಳ್ತಾ ಇರ್ತಾರೆ. ಸಹಿಸಕ್ಕೂ ಆಗದೆ, ಸುಮ್ನಿರಕ್ಕೂ ಆಗದೆ, ಕೋಪವನ್ನ ಹಿಡಿದಿಟ್ಕೊಂಡು ನೋವುಗಳನ್ನ ವ್ಯಕ್ತಪಡಿಸಕ್ಕಾಗದೆ, ನುಂಗಲಾರದೆ ದುಃಖಿತರಾಗಿರ್ತಾರೆ. ಅವರು ಒಬ್ಬೊಬ್ರೇ ಇದ್ರೂ ಕೂಡ ಅಳು ಬರ್ತಾ ಇರುತ್ತೆ. ಇನ್ನು ಕೂದಲಿನ ಸಮಸ್ಯೆ ಇರೋರಿಗೆ ಟೆನ್ಷನ್ ಇರುತ್ತೆ, ಒತ್ತಡ ಕಾಡ್ತಾ ಇರುತ್ತೆ, ನಿಶಕ್ತಿ ಇರುತ್ತೆ, ಸೇವಿಸ್ತಾ ಇರುವಂತ ಆಹಾರ ಸರಿ ಇರಲ್ಲ, ಅವ್ರು ಯಾರ ಮಾತು ಕೇಳೋರಲ್ಲ. ಬೆನ್ನು ನೋವಿರೋರು ಬೆಂಬಲದ ಕೊರತೆಯಿಂದ ಚಿಂತಿತರಾಗಿರ್ತಾರೆ. ಮೇಲಿನ ಬೆನ್ನು ನೋವಿರೋರು ಭಾವನಾತ್ಮಕ ಬೆಂಬಲದ ಕೊರತೆಯಿಂದನೋ ಇಮೋಷನಲ್ ಆಗಿ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆದ್ರೆ ಅವ್ರಿಗೆ ಸಿಗ್ತಾ ಇರಲ್ಲ. ಮಧ್ಯದ ಬೆನ್ನು ನೋವಿರೋರು ತಪ್ಪು ಮಾಡಿ ಅಪರಾಧ ಪ್ರಜ್ಞೆಯಿಂದ ಬಳಲ್ತಾ ಇರ್ತಾರೆ. ಕೆಳಬೆನ್ನಿನ ನೋವಿರೋರು ಹಣಕಾಸಿನ ಬೆಂಬಲವಿಲ್ಲದ ಕೊರಗಿನಿಂದ ಬಳಲ್ತಾ ಇರ್ತಾರೆ ಎನ್ನುವುದನ್ನ ಹೇಳಿದ್ದಾರೆ. ಇನ್ನು ಮಂಡಿಯ ಸಮಸ್ಯೆ ಇರೋರು ಮೊಂಡ್ರಾಗಿರ್ತಾರೆ, ಅಹಂಕಾರ ತುಂಬಾ ಇರುತ್ತೆ, ಯಾರಿಗೂ ಭಾಗಕ್ಕೆ ಸಿದ್ಧ ಇರಲ್ಲ, ತಾವೇ ಸರಿ ಎನ್ನುವಂತ ಪ್ರಾಬಲ್ಯ ಸಾಧಿಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನರಗಳ ಸಮಸ್ಯೆಯಿಂದ ಬಳಲ್ತಾ ಇರೋರು ಬೆಂಬಲ ಇಲ್ದೇನೆ ಅಸಹಾಯಕತೆಯಿಂದ ಚಿಂತೆನಲ್ಲಿ, ಗೊಂದಲ, ಭಯ, ಆತಂಕದಿಂದ ಹೋರಾಟದ ಜೀವನವನ್ನ ನಡೆಸ್ತಾ ಇರ್ತಾರೆ. ಇವತ್ತು ಕಾಲ್ ನೋವು, ಈ ಬಲಗಾಲ್ ನೋವು, ನಾಳೆ ಬೆಳಗಾಲ್ ನೋವು, ಇವತ್ತು ಬೆನ್ನೆಳಿತಿದೆ, ಬೆಟ್ಟಗಳು ಕೋರೆ ಹೋಗ್ತಿದೆ. ಈ ತರ ನರಗಳ ಸಮಸ್ಯೆಯಿಂದ ಬಳಲ್ತಾ ಇರೋರು ಹೋರಾಟದ ಜೀವನವನ್ನ ನಡೆಸ್ತಾ ಇರ್ತಾರೆ. ಹೃದಯದ ತೊಂದರೆಯಿಂದ ಬಳಲ್ತಾ ಇರೋರಿಗೆ ಪ್ರೀತಿಯ ಕೊರತೆ ಇದ್ದು ಪ್ರೀತಿಗಾಗಿ ಹಾತೊರಿತಾ ಇರ್ತಾರೆ. ಸಂತೋಷ ಮತ್ತು ಆನಂದವನ್ನ ಅನುಭವಿಸಕ್ಕೆ ಆಗದೆ ಆತಂಕದಲ್ಲಿ ಇರ್ತಾರೆ. ಮಧುಮೇಹದಿಂದ ನರಳ್ತಾ ಇರೋರು, ಜೀವನದಲ್ಲಿ ಮಾಧುರ್ಯವನ್ನ ಅನುಭವಿಸಕ್ಕಾಗದೆ ಇರುವಂತವ್ರು, ದುಃಖದ ಸಂವೇದನೆಯಲ್ಲೇ ಜೀವಿಸಿರೋರು, ಅವರ ಯಾವ ಆಸೆಗಳು ಫಲಿಸ್ತೇನೆ ಮಾನಸಿಕ ಬಾಧೆ ಹಾಗೂ ಒತ್ತಡದ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಬೆಂಬಲದ ಕೊರತೆಯಿಂದ, ಅಭದ್ರತೆಯಿಂದ ಬಳಲ್ತಾ ಇರ್ತಾರೆ. ಮೇಲಿಂದ ಮೇಲೆ ಬರುವಂತಹ ತೇಗಿನಿಂದ ಬಳಲೋರು ಅಭದ್ರತೆಯ ಭಯದಿಂದ ಗಾಳಿಯನ್ನೇ ನುಂಗ್ತಾ ಇರ್ತಾರೆ, ದುಃಖನ ನುಂಗ್ಕೋತಾ ಇರ್ತಾರೆ. ಘಾತುಕ ವಿಚಾರಗಳನ್ನ ಅರಗಿಸ್ಕೊಳಕ್ ಆಗದೆ ಇರುವಂತವ್ರು, ದುಃಖ ಉಮ್ಮಳಿಸಿ ಬಂದಾಗ್ಲೆಲ್ಲ ಅವುಗಳನ್ನ ಕೆಚ್ಚಕ್ಕೆ ತೇಗಿನಲ್ಲಿ ಹೊರಹಾಕುವಾಗ ಅದು ಅಸಿಡಿಟಿ ತರ ಕಂಡ್ರೂ ಕೂಡ ಅವರೇ ಸಮಾಧಾನ ಸ್ಥಿತಿಗೆ ಬರ್ಬೇಕಾಗಿರುತ್ತೆ. ಹಂಗಾಗಿ ಯಾವ ಔಷಧಿ ಕೂಡ ಅದು ವರ್ಕ್ ಆಗಲ್ಲ. ಮೈಗ್ರೇನ್ ತಲೆನೋವಿಂದ ಬಳಲ್ತಾ ಇರೋರು, ಕೋಪವನ್ನ ಅದುಮಿಟ್ಟಿಕೊಳ್ಳೋರು, ಪರಿಪೂರ್ಣರಾಗಕ್ಕೆ ಬಯಸೋರು, ತಮ್ಮ ಮೇಲ್ ತಾವೇ ಒತ್ತಡವನ್ನ ಹೇರಿಕೊಳ್ಳುವಂತವ್ರಿಗೆ ಮೈಗ್ರೇನ್ ತಲೆನೋವು ಬರುತ್ತೆ. ಹಂಗಾಗಿ ತುಂಬಾ ಎಲ್ಲ ಅಚೀವ್ ಮಾಡ್ಬೇಕು ಅನ್ನೋ ಒಂದು ಟೆನ್ಷನ್ ಅಲ್ಲೇ ಒದ್ದಾಡ್ತಿರ್ತಾರೆ. ಯಾರು ಸೈನಸ್ ನಿಂದ ಬಳಲ್ತಿರ್ತಾರೋ ಅಂತವ್ರಿಗೆ ಅವರ ಜೀವನದಲ್ಲಿ ಯಾರೋ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ತುಂಬಾ ಹೊರೆ ಹಾಕ್ತಾ ಇರ್ತಾರೆ, ಹೊರೆ ಹೊರಸ್ತಾ ಇರ್ತಾರೆ. ಅದನ್ನ ಸಹಿಸಕ್ಕಾಗ್ದೇನೆ ಅವರು ಸೈನಸ್ ನಿಂದ ಬಳಲ್ತಾ ಇರ್ತಾರೆ. ದೇಹದಲ್ಲಿ ಅಲ್ಲಲ್ಲಿ ತುರುಕೆ, ನವೆ ಉಂಟಾಗ್ತಿರುವಂತವ್ರಿಗೆ ಆಸೆಗಳು ಫಲಿಸಿರೋದಿಲ್ಲ. ಜೊತೆಯಲ್ಲಿರೋರೇ ಅವರ ಭಾವನೆಗಳಿಗೆ ಸ್ಪಂದಿಸ್ತೇನೆ ಅವರನ್ನ ಅದಿಮಿ ಕೂಡಿಸ್ತಾ ಇರ್ತಾರೆ. ಹಾಗಾಗಿ ಪಶ್ಚಾತ್ತಾಪ ಪಡ್ತಾ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ. ಅಸಹಾಯಕತೆಯಿಂದ ಮೈ ಪರ್ಚ್ಕೊಳ್ತಾ ಇರ್ತಾರೆ. ಅದಕ್ಕೆ ಇರ್ಬೇಕಿರೋದು, ಕೈಲಾಗ್ದವನು ಮೈಯನ್ನ ಪರ್ಚ್ಕೊಂಡ ಅಂತ ಏನ್ ಹೇಳ್ತಾರೋ ಅದು ಇದೇ ಒಂದು ಕಾರಣದಿಂದ ಇದ್ದಿರ್ಬಹುದು. ದೇಹದ ಚರ್ಮದ ಮೇಲೆ ಯಾರಿಗೆ ನರೂಲಿ ಅಂತ ಹೇಳ್ತಾರೆ, ವಾಟ್ಸ್ ಅಂತ ಹೇಳ್ತಾರೆ, ಅದು ಕಾಣಿಸ್ಕೊಳ್ತಾ ಇರುತ್ತೋ, ಬಾಧಿಸ್ತಾ ಇರುತ್ತೋ ಅವರು ತಮ್ಮನ್ನ ತಾವೇ ದ್ವೇಷಿಸ್ತಾ ಇರ್ತಾರೆ. ಅವ್ರು ಯಾವಾಗ್ಲೂ ಹೇಳ್ಕೊತಿರ್ತಾರೆ, ಐ ಆಮ್ ವೆರಿ ಅನ್ಲಕ್ಕಿ, ನಾನು ಹತದೃಷ್ಟರು ನಾವು ಅಂತ ಹೇಳ್ತಾ ಇರ್ತಾರೆ, ನಾವು ಕುರೂಪಿಗಳು ಅಂತ ಭಾವಿಸ್ತಾ ಇರ್ತಾರೆ. ಹಾಗೂನು ಅಪರಾಧ ಪ್ರಜ್ಞೆಯಿಂದ ನರಳ್ತಿರ್ತಾರೆ, ಯಾರಿಗೂ ಹೇಳ್ಕೊಳಕ್ಕಾಗದೆ ಅನುಭವಿಸ್ತಾ ಇರ್ತಾರೆ.
ಮಲಬದ್ಧತೆಯಿಂದ ಕಷ್ಟಪಡೋರ ಸ್ವಭಾವ ತುಂಬಾ ಜಿಪುಣತನ, ಅತಿಯಾದ ಲೆಕ್ಕಾಚಾರ, ಉಳಿತಾಯ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇರ್ತಾರೆ. ಯಾವುದನ್ನು ಅಲ್ಲಿಂದಲ್ಲೇ ಬಿಟ್ಟು ಬಿಡಲ್ಲ ಅವರು, ಮಾಡೋದನ್ನ ಮುಂದೂಡೋ ಸ್ವಭಾವ ಇರುವಂತವ್ರು ಮಲಬದ್ಧತೆ ಇರೋರ ಗುಣಗಳು. ಹೊಟ್ಟೆ ನೋವು, ಜೀರ್ಣಕ್ರಿಯೆ ಅಥವಾ ಆಹಾರ ಅರಗಣೆಯ ಸಮಸ್ಯೆಯಿಂದ ನರಳೋರ್ಗೆ ಅವರ ಜೀವನದಲ್ಲಿ ಅವರಿಗೆ ಸಿಗದ ಪ್ರೀತಿಯ ಬೆಂಬಲ, ವಿವಿಧ ನೋವುಗಳಲ್ಲೂ ಘಟಿಸಿರುವಂತ ನಂಬಿಕೆ ದ್ರೋಹ, ಅನ್ಯಾಯ ಮತ್ತು ಅಭದ್ರತೆಗಳನ್ನ ಅರಗಿಸ್ಕೊಳಕ್ಕಾಗದೆ ಆಹಾರನೂ ಅರಗದ ಸ್ಥಿತಿಯನ್ನ ತಲುಪಿರ್ತಾರೆ. ಆಹಾರ ಅರಗಣೆ ಆಗದೆ ಇರೋದ್ರಿಂದ ನಿಶಕ್ತಿಯಿಂದ ಬಳಲ್ತಾ ಇರ್ತಾರೆ. ಸಂಧಿವಾತ, ಗಂಟು ನೋವಿಂದ ನರಳ್ತಾ ಇರೋರು ತಾವು ಸಂಪೂರ್ಣ ಪರಿಪೂರ್ಣರೆಂಬಂತೆ ಭಾವಿಸ್ಕೊಳ್ತಾ ಇರ್ತಾರೆ. ಬೇರೆಯವ್ರನ್ನ ವಿಮರ್ಶಿಸ್ತಾ ಇರ್ತಾರೆ. ಟೀಕಿಸೋದು ಅವ್ರ ಸ್ವಭಾವ ಆಗಿರುತ್ತೆ. ಯಾವುದಕ್ಕೂ ರಾಜಿ ಆಗೋದಿಲ್ಲ. ದೇಹದೊಳಗೆ ಚರ್ಮದ ಮೇಲೆ ಗಂಟುಗಳು, ದುರ್ಮಾಂಸ, ಗೆಡ್ಡೆಗಳು ಕಂಡು ಬಂದಲ್ಲಿ, ಯುಟ್ರಸ್ ಅಲ್ಲಿ ಫೈಬ್ರಾಯ್ಡ್ಸ್ ಆಗಿದೆ ಅಂತ ಹೇಳ್ತಾರಲ್ಲ, ಆತರ ಗೆಡ್ಡೆಗಳು ಕಂಡು ಬಂದಲ್ಲಿ ಅವರು ಹಳೆಯ ಸೇಡು ಮತ್ತು ದ್ವೇಷವನ್ನ ಸಾಧಿಸ್ತಾ ಇರ್ತಾರೆ, ವಾದ ಮಾಡ್ತಾ ಇರ್ತಾರೆ, ಜೀವನದಲ್ಲಿ ದೀರ್ಘಕಾಲದ ನೋವುಗಳನ್ನ ಅನುಭವಿಸ್ತಾ ಇರ್ತಾರೆ ಅಂತಾನು ತಿಳ್ಕೋಬಹುದು. ವೆರಿಕೋಸ್ ವೇನ್ಸ್ ಅಂದ್ರೆ ನೀಲಿ ನರಗಳ ಬಾಧೆಯಿಂದ ನರಳ್ತಾ ಇರೋರು ಇಷ್ಟವಿಲ್ಲದೆ ಇರುವಂತ ಕೆಲಸಗಳನ್ನ ಮಾಡ್ಲೇಬೇಕಾಗಿ ಬಂದಿರುತ್ತೆ. ಅವರ ಕಾಲಿನ ಮೇಲೆ ಅನಿವಾರ್ಯತೆಯಿಂದ ನಿಲ್ಲಲೇಬೇಕಾಗಿ ಬಂದು ನಿಂತೇ ಕೆಲಸ ಮಾಡ್ಬೇಕಾಗಿ ಬಂದಿರುತ್ತೆ. ಆದ್ರೆ ಇವರ ಮುಖ್ಯ ಸ್ವಭಾವ ಏನು ಅಂದ್ರೆ ಯಾವ ಕೆಲಸ ಮಾಡ್ಬೇಕಾದ್ರೂ ಅದನ್ನ ಟೀಕೆ ಮಾಡ್ಕೊಂಡು ಬೈಕೊಂಡೇ ಮಾಡ್ತಾ ಇರ್ತಾರೆ. ಇದುವರೆಗೂ ಲೂಯಿಸ್ ಹೇ ಪ್ರಕಾರ ಯಾವ್ಯಾವ ಕಾಯಿಲೆಯಿಂದ ಬಳಲೋರ ಭಾವನೆಗಳು ಯಾವ ರೀತಿಯದ್ದಾಗಿರುತ್ತೆ, ಹೇಗಿರುತ್ತೆ ಅಂತ ನೋಡಿದ್ವಿ. ಈಗ ಯಾವ ರೀತಿಯ ಮನೋಭಾವನೆಗಳಿದ್ರೆ, ಯಾವ ರೀತಿಯ ಮನಸ್ಥಿತಿಗಳಿದ್ರೆ, ಯಾವ ರೀತಿಯ ವಾತಾವರಣಗಳಿದ್ರೆ ಯಾವ್ಯಾವ ಕಾಯಿಲೆ ಬರುತ್ತೆ ಅನ್ನೋದನ್ನ ಸ್ವಿಟ್ಜರ್ಲೆಂಡ್ ದೇಶದ ಬೋಡೋ ಮತ್ತೆ ಶಲೀಲಾ ಶರ್ಮೋನ್ ಅವರು ಅವರ ರೇಖಿ ಮತ್ತು ವಿಶ್ವವ್ಯಾಪಿ ಜೈವಿಕ ಶಕ್ತಿ ಚೈತನ್ಯ ಅನ್ನೋ ಪುಸ್ತಕದ 26ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಅವರ ಸಂಶೋಧನೆ ಪ್ರಕಾರ ಮಾನವನ ಕಾಯಿಲೆಗಳಿಗೆ ಅವನ ಮನಸ್ಸೇ ಕಾರಣ, ಅವನ ಆಲೋಚನೆಗಳೇ ಕಾರಣ, ಅವನ ಗುಣ ಸ್ವಭಾವಗಳೇ ಕಾರಣ, ಆಧ್ಯಾತ್ಮಿಕ ಹಾಗೂ ಮಾನಸಿಕ ಅಸಮತೋಲನಗಳೇ ಕಾರಣ ಅಂತನೋ, ಮಾನವನ ಕಾಯಿಲೆ ಮತ್ತು ಮಾನವನ ಗುಣಲಕ್ಷಣಗಳು ಅವನ ಈ ಕಾಯಿಲೆಗೆ ಅವನ ಯಾವ ಗುಣ ಸ್ವಭಾವಗಳು ಮೂಲವಾಗಿರುತ್ತೆ ಹಾಗೂ ಅವನ ವಾತಾವರಣ ಮತ್ತು ಅವನ ಸುತ್ತಮುತ್ತ ಇರೋರ ನಡವಳಿಕೆ ಯಾವ ರೀತಿ ಅನಾರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಅವರ ಸುದೀರ್ಘ ಸಂಶೋಧನೆಯಿಂದ ತಿಳಿದು 200 ಕಾಯಿಲೆಗಳಿಗೆ ಕಾರಣಗಳನ್ನ ವಿವರಿಸಿದ್ದಾರೆ. ವ್ಯಕ್ತಿಯ ಚಿಂತನೆಗಳೇ ಅವನ ದೇಹದ ಮೂಲಕ ಅಭಿವ್ಯಕ್ತಗೊಳ್ಳುತ್ತೆ, ಅಂದ್ರೆ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ರೋಗಿಗಳು ಯಾವಾಗ ಅವರ ನಡೆನುಡಿ, ಭಾವನೆ, ನಡವಳಿಕೆ, ಮನೋವೃತ್ತಿ, ಆಟಿಟ್ಯೂಡ್ಗಳನ್ನ ಅವರೇ ವಿಶ್ಲೇಷಿಸಿ ಅವರವರ ಸಮಸ್ಯೆಗಳನ್ನ ಅವರವರೇ ಗುರುತಿಸ್ಕೊಳ್ತಾರೋ ಆಗ ಅದೇ ಸ್ವಯಂ ಚಿಕಿತ್ಸೆಯಾಗಿ ಪರಿಣಮಿಸಿ ಕಾಯಿಲೆಯಿಂದ ಮುಕ್ತರಾಗ್ತಾರೆ ಅಂತ ಬೋಡೋ ಮತ್ತು ಶಲೀಲಾ ಶರ್ಮೋನ್ ರವರು ತಿಳಿಸಿದ್ದಾರೆ. ಇದು ನಾವೇನೇನು ಆರೋಗ್ಯದ ಸಮಸ್ಯೆ ಅಂತ ಹೇಳ್ತೀವೋ ಅದಕ್ಕೆ ಪರಿಹಾರವಾಗಿ ಅವ್ರು ಹೇಳಿರೋದೇನು ಅಂದ್ರೆ, ರೋಗಿಗಳು ಯಾವಾಗ ಅವರ ನಡೆ ನುಡಿ, ಭಾವನೆ, ನಡವಳಿಕೆ, ಮನೋವೃತ್ತಿ ಅದೆಲ್ಲ ಅವರೇ ಅನಲೈಸ್ ಮಾಡ್ಕೊಂಡು ಅವರ ಸಮಸ್ಯೆ ಏನಾಗಿದೆ ಅಂತ ಅವರೇ ಗುರುತಿಸ್ಕೊಳ್ತಾರೋ ಆಗ ಅದೇ ಸೆಲ್ಫ್ ಹೀಲಿಂಗ್ ಆಗಿ ಸ್ವಯಂ ಚಿಕಿತ್ಸೆಯಾಗಿ ಪರಿಣಮಿಸಿ ಕಾಯಿಲೆಯಿಂದ ಯಾವುದೇ ಔಷಧಿಗಳದೆ ಹೊರಬರಕ್ ಸಾಧ್ಯ ಅನ್ನೋದನ್ನ ತಿಳಿಸಿದ್ದಾರೆ. ಅದರಲ್ಲಿ 200 ಕಾಯಿಲೆಗಳಲ್ಲಿ 25 ಕಾಯಿಲೆಗಳಿಗೆ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ. ಎಪಿಲೆಪ್ಸಿ ಅಂದ್ರೆ ಮೂರ್ಛೆ ರೋಗ ಯಾರಿಗ್ ಬರುತ್ತಂತೆ ಅಂದ್ರೆ, ಯಾರು ಬಂದಿದ್ದನ್ನ ಬಂದಂತೆನೆ ಒಪ್ಕೊಡದೆ, ಯಾರಲ್ಲಿ ಹಗೆತನ ಇರುತ್ತೋ, ಯಾರಿಗೆ ವಿರೋಧನ್ನ ವ್ಯಕ್ತಪಡಿಸಕ್ಕೆ ಬಿಡೋದಿಲ್ವೋ, ಯಾರ ಮೇಲೆ ಸ್ವತಂತ್ರವನ್ನೇ ನೀಡದೆ ದಬ್ಬಾಳಿಕೆ ನಡೆಸ್ತಾ ಇರ್ತಾರೋ, ಯಾರಿಗೆ ಒತ್ತಡ ಸಹಿಸಕ್ ಆಗ್ತಾ ಇರಲ್ವೋ ಅಂತ ಅವರು ಪ್ರಜ್ಞೆ ತಪ್ಪಿ ಬೀಳೋ ಜೊತೆಗೆ ಇವನ್ನೆಲ್ಲ ಮರೆಯಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೂ ಅದುಮಿಟ್ಕೊಂಡಿರುವಂತ ಅವರ ದ್ವೇಷವನ್ನ, ಹಗೆತನವನ್ನ ಪ್ರಜ್ಞಾಹೀನ ಸ್ಥಿತಿನಲ್ಲಿ ವೈಬ್ರೇಷನ್ಸ್ ಮೂಲಕ ಹೊರಹಾಕಕ್ಕೆ ಯತ್ನಿಸ್ತಾ ಇರ್ತಾರೆ. ಎಡ್ಗರ್ ಕೇಸಿ ಯಾರಿಗೆ ಎಪಿಲೆಪ್ಸಿ ಬರುತ್ತೆ ಅನ್ನೋದನ್ನ ಅವನು ಬೇರೆ ರೀತಿಯಲ್ಲಿ ಹೇಳಿದ್ದಾನೆ. ಹಿಂದಿನ ಜನ್ಮದಲ್ಲಿ ಕಬ್ಬಿಣವನ್ನ ಕದ್ದಿದ್ರೆ ಈ ಜನ್ಮದಲ್ಲಿ ಅವ್ರಿಗೆ ಎಪಿಲೆಪ್ಸಿ ಬರುತ್ತೆ. ಆ ಎಪಿಲೆಪ್ಸಿ ಬಂದಾಗ ಕಬ್ಬಿಣಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆ ನಿನಗ್ ಬಂದಿರೋದು, ನಿನ್ನ ನಡವಳಿಕೆ ಹಿಂದಿನ ಜನ್ಮದ್ದು ತೋರ್ಸಕ್ಕೋಸ್ಕರ ಕಬ್ಬಿಣನ ಕೈಗೆ ಕೊಡೋದು. ಆದ್ರೆ ಯಾರು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಎಡ್ಗರ್ ಕೇಸಿ ಪುಸ್ತಕದಲ್ಲಿ ಲಾ ಆಫ್ ಕರ್ಮಾದಲ್ಲಿ ಹೇಳಿದಾನೆ. ಈಗ ಟ್ಯೂಮರ್ ಅಥವಾ ಗೆಡ್ಡೆಗಳು ಯಾರಿಗ್ ಬರುತ್ತೆ ಅಂದ್ರೆ, ಬದಲಾವಣೆಗಳನ್ನ ಒಪ್ಪಿಕೊಳ್ಳದೆ ಇರೋರು
ಹಠ ಸ್ವಭಾವದಿಂದ ಎಲ್ಲಕ್ಕೂ ವಾದ ಮಾಡುವಂತವ್ರಿಗೆ, ಅವ್ರು ಅಂದುಕೊಂಡಿದ್ದೇ ಸರಿ ಎನ್ನುವಂತ ಹಳೆಯ ರೀತಿ ನೀತಿಗಳಿಗೆ ಅಂಟುಕೊಂಡಿರುವಂತವ್ರಿಗೆ ಮುಂದೆ ಗೆಡ್ಡೆಗಳು ರೂಪುಗೊಳ್ಳುತ್ತಂತೆ. ಯಾರು ಕೋಪವನ್ನ ಅದುಮಿಟ್ಕೊಳ್ತಾರೋ, ಪರಿಪೂರ್ಣರಾಗಕ್ಕೆ ತಮ್ಮ ಮೇಲೆ ತಾವೇ ಒತ್ತಡವನ್ನ ಹೇರಿಕೊಳ್ತಾರೋ, ಯಾರು ಆಂತರಿಕ ಘರ್ಷಣೆಗೊಳಗಾಗ್ತಾರೋ ಅವರು ಮೈಗ್ರೇನ್ ತಲೆನೋವಿಂದ ಬಳಲ್ತಾರೆ. ಇವತ್ತರಲ್ಲಿ ನನಗೆ ಹೇಳ್ತಾ ಇರೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದೇನು ಅಂದ್ರೆ, ಲೂಯಿಸ್ ಹೇ ಹೇಳಿರೋದಿಕ್ಕೂನು ಬೋಡೋ ಮತ್ತೆ ಶಲೀಲಾ ಶರ್ಮೋನ್ ಅನ್ನೋರು ಬೇರೆ ಬೇರೆ ವಿಧಾನದಲ್ಲಿ ಸಂಶೋಧನೆ ಮಾಡಿರೋದು. ಆದ್ರೆ ಕಾಯಿಲೆಗೂ ಭಾವೋದ್ರೇಕಗಳಿಗೂ ಸಂಬಂಧ ಇರೋದನ್ನ ಇಬ್ರು ಒಂದೇ ತರ ಹೇಳಿದ್ದಾರೆ. ಯಾರಿಗೆ ತಮ್ಮ ನೋವನ್ನ ಮತ್ತು ದುಃಖವನ್ನ ಅಳುವಿನ ಮೂಲಕ ಹೊರಹಾಕಕ್ಕಾಗಿರಲ್ವೋ ಅಂತ ಅವ್ರಿಗೆ ಕಣ್ಣಿನ ಒಳಗಡೆ ಉತ್ಪತ್ತಿ ಆಗುವಂತ ನೇತ್ರ ದ್ರವದಿಂದ ಆಂತರಿಕ ಒತ್ತಡ ಉಂಟಾಗಿ ಗ್ಲೂಕೋಮಾ ಬರುತ್ತಂತೆ. ವಿಸ್ತಾರವಾಗಿರುವಂತ ಪ್ರಪಂಚವನ್ನ ಕಾಣಲಾಗದಂತೆ ದೃಷ್ಟಿಹೀನರಾಗ್ತಾರಂತೆ. ತನ್ನ ಒಳಧ್ವನಿಯನ್ನ ಆಲ್ಸಕ್ಕಾಗ್ಲಿ ಪಾಲ್ಸಕ್ಕಾಗ್ಲಿ ಸಿದ್ಧರಿಲ್ಲದೆ ಇರುವಂತವ್ರಿಗೆ, ಸಲಹೆಗಳನ್ನ ಮುಕ್ತ ಮನಸ್ಸಿನಿಂದ ಸ್ವೀಕರಿಸೋ ಮನಸ್ಸಿಲ್ಲದವಂಥವ್ರಿಗೆ, ಒಬ್ಬಂಟಿಯಾಗಿರ್ಬೇಕೆನ್ನೋ ಅಪೇಕ್ಷೆ ಇರುವಂತವ್ರಿಗೆ ಮುಂದೆ ಕಿವುಡು ಕಾಡುತ್ತಂತೆ. ಯಾರ ಚಿಂತನೆಗಳು ಅಹಿತಕರವಾಗಿರುತ್ತೋ, ಅಪ್ರಿಯವಾಗಿರುತ್ತೋ ಮತ್ತು ಆಹ್ಲಾದಕರವಾಗಿರೋದಿಲ್ವೋ ಅವರು ಮಾತನಾಡುವಾಗ ಹೊರಹಾಕುವಂತ ಉಸಿರಲ್ಲಿ ದುರ್ವಾಸನೆ ಕೂಡಿರುತ್ತೆ. ಚಿಂತನೆಗಳನ್ನ ಸಕಾರಾತ್ಮಕವಾಗಿ ಸರಿಪಡಿಸ್ಕೊಂಡಲ್ಲಿ ದುರ್ವಾಸನೆ ದೂರವಾಗುತ್ತಂತೆ. ಅತಿಯಾದ ಕೋಪ ಸ್ವಭಾವದವರಾಗಿದ್ದು ಆ ಕೋಪ ಮತ್ತು ರೋಷವನ್ನ ತೀರ್ಸ್ಕೊಳಕ್ ಆಗದೇ ಇರುವಂತಹ ಅಸಹಾಯಕತೆ ಹಗಲಿನ ಹೊತ್ತಿನಲ್ಲಿರೋರು ರಾತ್ರಿ ನಿದ್ದೆ ಮಾಡಿದಾಗ ಹಲ್ಲು ಮಸೀತಾರಂತೆ, ಶಬ್ದ ಸಹಿತ ಹಲ್ಲು ಕಡಿತಾ ಇರ್ತಾರಂತೆ. ಯಾರು ತಮ್ಮ ಹತ್ರ ಇರೋದನ್ನ ಅಥವಾ ತಾವು ಇತರರಿಂದ ಬಯಸೋದನ್ನ ಬೇರೆಯವರಿಗೆ ಕೊಡೋ ಸ್ವಭಾವ ಇಲ್ವೋ, ಅದು ಪ್ರೀತಿನೇ ಇರ್ಬೋದು ಅಥವಾ ಸಹಾಯನೇ ಇರ್ಬೋದು, ಬೇರೆಯವರಿಂದ ಪಡೆದಷ್ಟು ಪ್ರೀತಿ ಅಥವಾ ಸಹಾಯವನ್ನ ಇತರರಿಗೆ ಕೊಡದೇ ಇರುವಂತವ್ರು, ಇತರರು ಕೊಟ್ಟಂತ ಪ್ರೀತಿಯನ್ನ ತ್ಯಜಿಸಿರೋ ಅಂತವ್ರು ಅಥವಾ ಕಣಗಡಿಸಿರೋ ಅಂತವ್ರು ಅಸ್ತಮಾ ಕಾಯಿಲೆಯಿಂದ ಬಳಲ್ತಾರಂತೆ. ಅವರು ತೆಗೆದುಕೊಂಡಷ್ಟು ಗಾಳಿಯನ್ನ ಹೊರಕ್ ಬಿಡಕ್ ಆಗಲ್ವಂತೆ. ಏನನ್ನು ಯಾವುದನ್ನು ಕೊಡದೇನೆ ಯಾವಾಗ್ಲೂ ಪಡಿತಲೇ ಇರೋದನ್ನ ಪ್ರಕೃತಿ ಖಂಡಿತ ಸಹಿಸೋದಿಲ್ವಂತೆ ಅಂತ ಹೇಳ್ತಾ, ಈ ದಿನ ಯಾವ ರೀತಿಯ ಮನೋಭಾವನೆಗಳಿದ್ರೆ, ಯಾವ ರೀತಿಯ ಮನಸ್ಥಿತಿಗಳಿದ್ರೆ, ಯಾವ ರೀತಿಯ ವಾತಾವರಣಗಳಿದ್ರೆ ಯಾವ ಯಾವ ಕಾಯಿಲೆ ಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ವಿ. ನಾಳೆ ಅದನ್ನ ಮುಂದುವರಿಸೋಣ. ನಮ್ಗೆ ಬರೋ ಕಾಯಿಲೆಗಳಿಗೆ ನಮ್ಮ ಸುತ್ತಮುತ್ತಲು ಇರೋರು ಕೂಡ ಕಾರಣ ಅಂತಾನು ಹೇಳಿದ್ದಾರೆ. ಹೇಗೆ ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಈ ದಿನ ಇಷ್ಟು ವಿಚಾರಗಳನ್ನ ತಿಳಿಸಕ್ಕೆ ಅನುಕೂಲ ಮಾಡಿಕೊಟ್ಟಂತ, ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ರಂಗಸ್ವಾಮಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಧನ್ಯವಾದಗಳು. ಎಷ್ಟೋ ಜ್ಞಾನ, ಅದ್ಭುತವಾದ ಜ್ಞಾನ ಇವತ್ತು ತಿಳ್ಕೊಡ್ಸಿರಿ ನಮ್ಗೆಲ್ಲರಿಗೂ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಸ್ವಲ್ಪ ಪ್ರಶ್ನೋತ್ತರ ನೋಡೋಣ ಸ್ನೇಹಿತರೆ. 3 ಕ್ವಶನ್ಸ್ ಇದೆ, ಬೇಗ ಕೇಳಿ. ಒಂದು 5 ನಿಮಿಷ ಕಾಲ ಏನೇನು ಪ್ರಶ್ನೆಗಳಿದೆ ಮೇಡಮ್ ಪ್ರಶ್ನೆ ಹಾಕಿ ಉತ್ತರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಇದು ನೀವು ಇವಾಗ ಹೇಳಿದ್ರಲ್ಲ, ಬುಕ್ ಸಿಗುತ್ತಾ ಮೇಡಮ್ ಇದು? ನೀವು ಪುಸ್ತಕದ ಅಂಗಡಿಗೆಲ್ಲ ಹೋದ್ರೆ ಸಿಗುತ್ತಮ್ಮ. ಯಾವ ಬುಕ್ ಮೇಡಮ್ ರೀ ಇದು? ನಾನು ಹೇಳಿದ್ದೀನಲ್ಲ, ಅದು ಎಡ್ಗರ್ ಕೇಸಿದು ಮೆನಿ ಮ್ಯಾನ್ಷನ್ಸ್, ಎಡ್ಗರ್ ಕೇಸಿದು ಲಾ ಆಫ್ ಕರ್ಮ, ಆಧ್ಯಾತ್ಮಿಕ ಪುಸ್ತಕಗಳು ತುಂಬಾ ಇದೆ ಅಮ್ಮ. ಅದನ್ನ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ನಾನು ಹೇಳ್ತೀನಿ, ಅದನ್ನ ಬರ್ಕೊಳ್ಳಿ ಬೇಕಾದ್ರೆ. ಅಥವಾ ಒಂದು ಸರ್ ಆದ್ರೆ ತೋರಿಸ್ತಾರ ಅದನ್ನ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ Okay. ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಅಮ್ಮ. ನಮಸ್ತೆ. ನಮಸ್ತೆ. ವೀಣಾಮೂರ್ತಿ ಅವರೇ ದಯವಿಟ್ಟು ಮಾತಾಡಿ, ಅನ್ಮ್ಯೂಟ್ ಮಾಡಿದ್ರಿ. ಸ್ನೇಹಿತರೆ ಫಾಸ್ಟ್ ಆಗಿ ಮಾತಾಡ್ಬೇಕು. ಯಾರ್ಯಾರು ಬೇಕಂದ್ರೆ ಪ್ರಶ್ನೆ ಹಾಕಿ ಉತ್ತರ ಪಡೀಬಹುದು. ಈಗಾಗಲೇ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ವಿ, ಬೇಗ ಮಾತಾಡಿ, ಬೇಗ ಪ್ರಶ್ನೆ ಹಾಕ್ಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಇವಾಗ ನಮ್ಗೆ ಒಂದು 2 years ಇಂದ ಲೂಸ್ ಮೋಷನ್ ಪ್ರಾಬ್ಲಮ್ ಆಗಿದೆಯಲ್ಲ, ಇದಕ್ಕೆ ಏನ್ ಕಾರಣ ಅಂತ? ಏನ್ ಪ್ರಾಬ್ಲಮ್ ಇದೆ? 2 ವರ್ಷದಿಂದ ಲೂಸ್ ಮೋಷನ್ ಆಗ್ತಿದೆ ಮೇಡಮ್. ಅಂದ್ರೆ ಬಿಟ್ಟು ಬಿಟ್ಟು ಟ್ಯಾಬ್ಲೆಟ್ ತಗೊಂಡಾಗ ಕಮ್ಮಿ ಇರುತ್ತೆ, ಹಾ ಮತ್ತೆ ಟ್ಯಾಬ್ಲೆಟ್ ಅದು ಪವರ್ ಕಮ್ಮಿ ಆದ ತಕ್ಷಣ ಏನ್ ತಿಂದಿದ್ದೆಲ್ಲಾನು ಲೂಸ್ ಮೋಷನ್ ಆಗ್ಬಿಡುತ್ತೆ, ದಿನಕ್ಕೆ 3 to 4 times. ಅದೇನಂತ ಯಾವ ಕರ್ಮದಿಂದ ಈ ಕಾಯಿಲೆ ಬಂದಿದೆ ಅಂತ? ಇಲ್ಲ, ಕರ್ಮ ಅನ್ನೋದು ಬೇರೆ ಕಾನ್ಸೆಪ್ಟ್.
ಇವ್ರು ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ಇವತ್ತಿನ ಸಬ್ಜೆಕ್ಟ್ ಏನು ಅಂದ್ರೆ ನಮ್ಮಲ್ಲಿ ಉತ್ಪತ್ತಿ ಆಗುವಂತ ಇಮೋಷನ್ಸ್ ಇಂದ ಯಾವ ಕಾಯಿಲೆ ಬರುತ್ತೆ ಅಂತ. ನಮ್ಗೆ ಒತ್ತಡ ಆಗಿದ್ದಾಗ, ನಮ್ಗೆ ಅವ್ರು ಹೇಳೋದನ್ನ ಒಪ್ಕೊಳ್ಳಕ್ಕೆ ತಯಾರ ಇಲ್ಲದೆ ಇದ್ದಾಗ, ನಮ್ಗೆ ಅರಗಣೆ ಶಕ್ತಿನಲ್ಲಿ ತೊಂದರೆ ಆಗಿರುವಾಗ, ನಮಗಿರುವಂತ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ದೇನೆ ಸಹಿಸ್ಕೊಂಡು ಕಷ್ಟಪಡ್ತಿರುವಾಗ ಅದು ಬೇದಿ ಮೂಲಕ ಹೊರಟೋಗಿ ತಂತಾನೆ ದೇಹ ಅದ್ರ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳುತ್ತೆ. ಹಂಗಾಗಿ ನೀವು ಸ್ವಲ್ಪ ಓಪನ್ ಅಪ್ ಆಗಿ ನಿಮ್ಗೆ ಏನ್ ತೊಂದರೆ ಇದೆ ಅಥವಾ ಅನಿಸಿಕೆಗಳನ್ನ, ಯಾಕಂದ್ರೆ ಕೆಲವರು ತುಂಬಾ ಸಪ್ರೆಸ್ ಮಾಡ್ತಿರ್ತಾರೆ, ಹೇಳಕ್ಕೆ ಬಿಡೋದೆಲ್ಲ, ಬಾಯಿ ಮುಚ್ಚಿಸ್ತಾ ಇರ್ತಾರೆ. ಅಂತ ಸಿಚುಯೇಷನ್ ಅಲ್ಲಿ ಇರೋರ್ಗೆ ಬೇದಿಗಳು ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನ ನೀವು ಸ್ವಲ್ಪ ಓಪನ್ ಅಪ್ ಆಗೋದು, ಎಕ್ಸ್ಪ್ರೆಸ್ ಆಗೋದು. ಅದಕ್ಕೇನೆ ರಜನೀಶ್ ಓಶೋ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಈ ತರ ಸಪ್ರೆಸ್ಡ್ ಫೀಲಿಂಗ್ಸ್ ಆಗಿದ್ದರೆ ಯಾರಿಗೂ ಹೇಳ್ಕೊಳಕ್ಕಾಗದೆ ನಾವೇ ಅನುಭವಿಸೋದು, ಅರಗಣೆ ಶಕ್ತಿಲಿ ತೊಂದರೆ ಮಾಡ್ಕೊಳ್ಳೋ ಬದಲು ಸ್ನಾನಕ್ಕೆ ಬಚ್ಚಲ್ ಮನೆಗೆ ಹೋದಾಗ ನೀರನ್ನ ಜೋರಾಗಿ ಬಿಟ್ಬಿಟ್ಟು ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೋ ಅದನ್ನೆಲ್ಲ ಓಪನ್ ಆಗಿ ಹೇಳ್ಬಿಡಿ. ಅವ್ರಿಗೆ ಹೇಳ್ತಾ ಇದೀನಿ ಅನ್ನೋ ತರ, ಅವರೇ ಎದುರುಗಡೆ ಇದ್ದಾರೆ ಅನ್ನೋ ತರ ನೀವ್ ಹೇಳ್ತಾ ಬಂದ್ರೆ ಆ ಒತ್ತಡ, ಆ ಒಂದು ಹೇಳಕ್ಕಾಗದೆ ಅನುಭವಿಸ್ತಾ ಇರೋದು ಆಚೆಗೆ ಓಪನ್ ಅಪ್ ಆಗಿ ಬರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ನೀವು ಮುಕ್ತತೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇದ್ರಲ್ಲಿ ಪರಿಹಾರವಾಗಿ ಬರ್ಬೋದು. ನಿಮ್ಮ ಸ್ವಭಾವವನ್ನ ನೀವೇ ಒಂದ್ಸಲ ಅನಲೈಸ್ ಮಾಡ್ಕೊಳ್ಳಿ. ನಾನು ಏನ್ ಮಾಡ್ಬೇಕು ಅನ್ನಿಸ್ತಿದೆ, ಏನ್ ಮಾಡಕ್ ಆಗ್ತಾ ಇಲ್ಲ, ಏನ್ ಹೇಳ್ಬೇಕು ಅನ್ನಿಸ್ತಿದೆ, ಹೇಳಕ್ ಆಗ್ತಿಲ್ಲ ಅನ್ನೋದನ್ನ ಅನಲೈಸ್ ಮಾಡಿ. ಯೋಚನೆ ಜಾಸ್ತಿ ಮಾಡ್ತೀನಿ ಮೇಡಮ್ ನಾನು. ನೀವೇ ಅದೇ ಹೇಳಿದ್ದು, ಅದನ್ನೇ ಬೋಡೋ ಶಲಿಲೆ ಶರ್ಮೋನ್ ಹೇಳಿರೋದೇನು ಅಂದ್ರೆ, ನಾವೇನ್ ಮಾಡ್ತೀವಿ, ನಮ್ಮ ಸ್ವಭಾವ ಹೇಗೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಅದೇ ಸೆಲ್ಫ್ ಹೀಲಿಂಗ್ ಆಗುತ್ತೆ, ಸ್ವಯಂ ಚಿಕಿತ್ಸೆ ಆಗುತ್ತೆ ಅಂತ. ಸೊ ನೀವೇನ್ ತಪ್ಪು ಮಾಡ್ತಾ ಇದೀರೋ ಆ ತಪ್ಪು ಮಾಡದೇ ಇರೋ ತರ, ಆ ಎಕ್ಸ್ಪ್ರೆಷನ್ ದೇಹಕ್ಕೆ ಕೊಡದೇ ಇರೋ ತರ ಪ್ರಯತ್ನ ಮಾಡಿ, ಅದ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ನಂಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಮೇಡಮ್. ನಾನು ಈ ಧ್ಯಾನ ಕ್ಲಾಸಿಗೆ ಯೂಟ್ಯೂಬ್ ನಲ್ಲಿ ಬರ್ತಕ್ಕಂಥವುಗಳನ್ನ ನೋಡಿ 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 ಅದು ಏನಕ್ಕೆ ಅದು ನನ್ಗೆ ಆ ರೀತಿ ವೇರಿಯೇಷನ್ಸ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಅದ್ರ ಕಡೆ ಗಮನ ಕೊಡ್ತಾ ಬಂದೆ. ಆದ್ರೆ ಕ್ಲಾಸ್ಗಳಿದ್ದಾಗ, ಈ ರೀತಿ ಕ್ಲಾಸ್ಗಳಿದ್ದಾಗ ನನ್ಗೆ ಥೈರಾಯ್ಡ್ ವೇರಿಯೇಷನ್ಸ್ ಅನ್ಸೋದಿಲ್ಲ. ಒಂದ್ ಪಕ್ಷ 2 ಕ್ಲಾಸ್ಗಳು ಮುಗಿದಾಗ ಮತ್ತೆ ನಾನು ಸ್ವಂತವಾಗಿ ಒಬ್ಳೆ ಅದರಲ್ಲಿ ತೊಡಗಿದಾಗ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ಸ್ ಕಾಣಿಸ್ಕೊಳ್ಳುತ್ತೆ ಮೇಡಮ್. ಮತ್ತೆ ನಾನು ವೇರಿಯೇಷನ್ಸ್ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾಣಿಸ್ಕೊಳ್ಳುತ್ತೆ ಮೇಡಮ್. ಮತ್ತೆ ಮೆದುಳಿನಲ್ಲಿ ಕಾಣಿಸುತ್ತೆ ಅಂದ್ರೆ ಹೇಗೆ ಹೇಳ್ತೀರಾ? ಮೆದುಳಿನಲ್ಲಿ ಇದಾಗುತ್ತೆ ಮೇಡಮ್. ಎಮೋಷನಲಿ ಕಣ್ಣೀರ್ ಬರ್ತಿರುತ್ತೆ ಒಬ್ರೇ ಇರ್ಬೇಕಾದ್ರೆ. ನಾನು ಟೀಚರ್. ಶಾಲೆಗೆ ಹೋದಾಗನು ಈ ಕ್ಲಾಸ್ಗಳಲ್ಲಿ ಇದ್ದಾಗ ಮಕ್ಕಳಿಗೆ ನಾನು ತುಂಬಾ ಎಫೆಕ್ಟಿವ್ ಆಗಿ ಕ್ಲಾಸ್ ಮಾಡ್ತಿರ್ತೀನಿ. ಈ ರೀತಿ ಕ್ಲಾಸ್ಗಳು ಇಲ್ದೇ ಇರ್ಬೇಕಾದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ಅನ್ಸ್ತಿರುತ್ತೆ ಮನ್ಸಲ್ಲಿ. ಇನ್ನು ನಾನು ಒಂದು ತಿಳ್ಕೊಳ್ಬೇಕು ಮೇಡಮ್, ಇದ್ರಲ್ಲಿ ಈ ತರ ಕ್ಲಾಸ್ಗಳಿದ್ದಾಗ ಸರಿ ಇರುತ್ತೆ, ಕ್ಲಾಸ್ಗಳು ಇಲ್ದೇ ಇರುವಾಗ ನನಗೆ ಥೈರಾಯ್ಡ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಆ ಥಾಟ್ ಅನ್ನ ತೆಗೆದಾಕಿ. ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತ 7 ಚಕ್ರಗಳು, ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ಚಕ್ರಗಳು ನಮ್ಮ ದೇಹದಲ್ಲಿರುವಂತ 7 ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೆ ನೇರವಾಗಿ ಕನೆಕ್ಟ್ ಆಗಿರೋದ್ರಿಂದ ನೀವು ನಿಮ್ಮ ಮಟ್ಟಿಗೆ ಧ್ಯಾನದಲ್ಲಿ ತೊಡಗೋಕೆ ಅಭ್ಯಾಸ ಮಾಡಿದ್ರೆ, ಆ ಧ್ಯಾನದಲ್ಲಿ ನೀವೇನು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಏನೊಂದು ವಿಶ್ವಶಕ್ತಿ ಬರುತ್ತೋ ಪ್ರಕೃತಿಯಿಂದ, ಅದೇನೆ ಈ ಒಂದು ಹಾರ್ಮೋನ್ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಆದ್ರಿಂದ ಕ್ಲಾಸಿಗೂ ನಿಮ್ಮ ಥೈರಾಯ್ಡ್ ಇದಕ್ಕೂ ಸಂಬಂಧ ಅಂತ ನೀವ್ ಅನ್ಕೊಂಡಿದ್ದೆ ಆದ್ರೆ ಅದನ್ನ ಸ್ವಲ್ಪ ಒಂದು ಅನಿಸಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು, ಧ್ಯಾನಕ್ಕೂ ಚೋದಕಗಳ ಉತ್ಪತ್ತಿಗೂ ಸಂಬಂಧ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಮಟ್ಟಿಗೆ ನೀವು ದಿನಾ ಧ್ಯಾನ ಮಾಡ್ತಾ ಬಂದ್ರೆ ಆ ಅಸಮಾನತೆ ಏನಿದೆಯೋ ಅಥವಾ ಒಂದು ಇಂಬ್ಯಾಲೆನ್ಸ್ ಏನಿದೆಯೋ ತಂತಾನೆ ಹೋಗುತ್ತೆ ಮೇಡಮ್, ಖಂಡಿತ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಓಕೆ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನ್ನ ಹೆಸರು ಪದ್ಮಿನಿ ಅಂತ. ಹೇಳಿ. ಇವತ್ತು ನಿಮ್ಮ ಇದು ತುಂಬಾ ಚೆನ್ನಾಗಿತ್ತು ಮೇಡಮ್, ಸ್ಪೀಚು. ನನ್ನನ್ನು ನಾನು ಕಾಣುವಂತೆ ಕೆಲವೊಂದು ಮಾನಸಿಕ ಮತ್ತು ದೈಹಿಕ ತೊಂದರೆಗಳಿಗೆ ನಾವೇ ಕಾರಣ ಅನ್ನೋದು ಅರ್ಥ ಆಯ್ತು. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಓಕೆ. ಈಗ ಧ್ಯಾನ ಕ್ಲಾಸಿಗೆ ಸೇರ್ಕೊಂಡ್ಮೇಲೆನೆ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ. ರಂಗನಾಥ್ ಮಾಸ್ಟರ್ ಕೂಡ ನನಗೆ ಕೆಲವೊಂದು ಟಿಪ್ಸ್ಗಳು ಕೊಟ್ರು. ಅದರಿಂದ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದ್ದೀನಿ ನಾನು. ನಿಮ್ಮ ಇದಂತೂ ಮಾತುಗಳು ತುಂಬಾ ಮನ ಮುಟ್ಟುವಂತಿತ್ತು ಮೇಡಮ್. ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್.
ನಮಸ್ತೆ ಅಮ್ಮ. ನಮಸ್ತೆ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತಮ್ಮ. ಅದು ಪ್ರತಿಯೊಂದು ಕಾಯಿಲೆಯ ಸ್ವಭಾವಗಳನ್ನ ನೀವು ಹೇಳಿದ್ರಲ್ಲ, ಹ್ಮ್ ನಂಗೆ ಅನಿಸ್ತು ನಮ್ಗೆ ಏನೇ ಕಾಯಿಲೆ ಬಂದ್ರು ಅದಕ್ಕೆ ಕಾರಣ ನಾವೇನೆ ಅಂತ ಅನಿಸ್ತು. ಅದಕ್ಕೆ ಪರಿಹಾರನೂ ನಂಗೆ ಗೊತ್ತಾಯ್ತು ಅಮ್ಮ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಡಾಕ್ಟರ್ ಧನ್ಯವಾದ. ರಂಗನಾಥ್ ಅವರ ಶ್ರಮನೂ ಅದೇನೆ. ಎಲ್ರೂನು ಔಷಧಿಗಳ ಮೇಲೆ ಡಿಪೆಂಡ್ ಆಗ್ದೇನೆ ತಮ್ಮ ಒಂದು ಜೀವನ ಶೈಲಿನಲ್ಲಿ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಈ ತರದ್ದೆಲ್ಲ ಸ್ವಲ್ಪ ಸೇರಿಸ್ಕೊಂಡು ಆಧ್ಯಾತ್ಮದ ಒಂದು ಒಗ್ಗರಣೆ ಕೊಟ್ಕೊಂಡಿದ್ದೆ ಅದರ ಜೀವನಕ್ಕೆ. ಖಂಡಿತ ಆರೋಗ್ಯ, ವೆಲ್ನೆಸ್ ಅನ್ನೋದನ್ನ ಎಂಜಾಯ್ ಮಾಡ್ಬೋದು ಅನ್ನೋ ಅವರ ಪ್ರಯತ್ನಕ್ಕೆ, ಅವ್ರು ಕೊಟ್ಟಿರೋ ನಮ್ಗೊಂದು ಅವಕಾಶಕ್ಕೆ ಖಂಡಿತವಾಗ್ಲೂ ಅದ್ ನಿಮ್ಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಬದುಕು ಸಾರ್ಥಕ. ಹೌದು ಅಮ್ಮ, ನಿಜ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಅವ್ರಿಗೂ ಸಹ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು ಮಾ, ವೆಲ್ಕಮ್. ಶ್ರೀಧರ್ ಅವರೇ, ಶ್ರೀಧರ್ ಮಾತಾಡಿ. ಶ್ರೀಧರ್ ಅವರೇ, ನಿಮ್ದು ಧ್ವನಿ ಬರ್ತಾ ಇಲ್ಲ. ಈಗ ಸರಿ ಆಯ್ತಾ? ಹಾ, ಬರ್ತಾ ಇದೆ, ಹೇಳಿ. ಧನ್ಯವಾದಗಳು. ನಾನು 2-3 ದಿವಸದಿಂದ ಜಾಯ್ನಿಂಗ್ ಆಗ್ಲಿಲ್ಲ. ಧನ್ಯವಾದಗಳು ತಮ್ಮ. ಸರಿ ಹೇಳ್ರಿ. ರಾಜಶ್ರೀ ಅವರು, ರಾಜಶ್ರೀ ಹೊನ್ವಾಡ್ ಮಾತಾಡಿ. ಹಲೋ ನಮಸ್ತೆ, ಹೇಳಿ. ಜಾಯಿಂಟ್ಸ್ ಬಹಳ ತೊಂದ್ರೆ ಇದೆ ಮೇಡಮ್. ಹಾಸ್ಪಿಟಲ್ಗೆಲ್ಲಾ ತೋರಿಸಿದೀವಿ ಮೇಡಮ್. ಯಾವ್ದು? ನಿಮ್ಮಿಂದ ಏನ್ ಪರಿಹಾರ ಐತೆ? ಯಾವ್ದು ಏನಾಗಿದೆ ತೊಂದ್ರೆ? ಜಾಯಿಂಟ್ ಮಂಡಿ ಪೇನ್ ನೋವಿನ ಬಗ್ಗೆ ಹೇಳ್ತೀನಿ. ಏನ್ ಪೇನು? ಜಾಯಿಂಟ್ ಪೇನ್ ಎಲ್ಲಾ ಕಡೆ ರೀ ಮೇಡಮ್. ಕಾಲು, ಕೈ ಜಾಯಿಂಟ್ ಪೇನ್ ಎಂತವ್ರಿಗೆ ಬರುತ್ತೆ? ಮಂಡಿ ನೋವು, ಸಂಧಿವಾತ ಅವೆಲ್ಲ ಯಾರಿಗ್ ಬರುತ್ತೆ ಅನ್ನೋದನ್ನ ಹೇಳಿದ್ದೀನಿ. ಈ ವಿಡಿಯೋನ ಮತ್ತೆ ಇನ್ನೊಂದ್ಸಲ ಹಠ ಸ್ವಭಾವದಲ್ಲಿರುವಂತವ್ರು, ಹೇಳಿದ್ದನ್ನ ನಂದೇ ನಡಿಬೇಕು ಅನ್ನೋರು, ನಾವೇ ಜಾಂಡ್ರು ಅನ್ನೋಂತ ಒಂದು ಭಾವನೆ ಇಟ್ಕೊಂಡಿರೋರ್ಗೆ ಸಂಧಿವಾತ, ಈ ಜಾಯಿಂಟ್ ಪೇನ್ ಎಲ್ಲ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ನಿಮ್ಮ ಸ್ವಭಾವವನ್ನ ಒಂದ್ ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ, ಧ್ಯಾನ ಮಾಡಿ, ಹುಣ್ಣಿಮೆ ಧ್ಯಾನ ಮಾಡಿ, ಪಿರಮಿಡ್ ಅನ್ನು ಬಳಸಿ. ಇದೆಲ್ಲ ಶಕ್ತಿ ಚೈತನ್ಯವನ್ನ ಹೆಚ್ಚು ತಗೊಂಡು ವಾಸಿ ಆಗಕ್ಕೆ. ಸಂಧಿವಾತ ಅವೆಲ್ಲ ಸುಮ್ನೆ 1 ದಿವಸ ಧ್ಯಾನ, 10 ನಿಮಿಷ ಧ್ಯಾನಕ್ಕೆಲ್ಲ ವಾಸಿ ಆಗಲ್ಲ. ಇವೆಲ್ಲ ಕಾಂಬಿನೇಷನ್ ಥೆರಪಿ ಅಂತ ಪಿರಮಿಡ್ ಅನ್ನ ಬಳಸಿ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಸಂಧಿವಾತ ಇದ್ರೆ ನಮ್ಮ ಅನುಭವ, ಟೊಮೆಟೊ ಮತ್ತೆ ತೊಗರಿ ಬೇಳೆನ ಉಪಯೋಗಿಸೋದು ನಿಲ್ಸಿದ್ದೆ ಆದ್ರೆ ನಿಮ್ಗೆ ಒಂದೂವರೆ ತಿಂಗಳೊಳಗಡೆ ಸಂಪೂರ್ಣವಾಗಿ ಜಾಯಿಂಟ್ ಪೇನ್ಸ್ ಬಿಡುತ್ತೆ. ಸೊ ಧ್ಯಾನ ಮಾಡಿ, ಚೆನ್ನಾಗಿ ಧ್ಯಾನ ಮಾಡಿ, ಹೆಲ್ಪ್ ಆಗುತ್ತಮ್ಮ. ನಿಮ್ಮ ಸ್ವಭಾವದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ, ಸ್ವಲ್ಪ ವಾಕಿಂಗ್ ಮಾಡ್ಕೊಳ್ಳಿ. ಯಾವ್ದನ್ನ ಯೂಸ್ ಆರ್ ಲೂಸ್ ಅಂತ ನೋವು ಅಂತ ನಡಿದೇನೆ ಹೋದ್ರೆ, ಕೂತ್ಕೊಳ್ಳದೇನೆ ಹೋದ್ರೆ ಅದು ಇನ್ನೂ ಹಾರ್ಡ್ ಆಗ್ತಾ ಬರುತ್ತೆ ಮಸಲ್ಸ್ ಎಲ್ಲ. ಹಾಗಾಗಿ ಸ್ವಲ್ಪ ವಾಕಿಂಗು ಮಾಡ್ಕೊಳ್ಳಿ. ಆಹಾರದಲ್ಲಿ ವ್ಯತ್ಯಾಸ, ಆಲೋಚನೆಗಳಲ್ಲಿ ವ್ಯತ್ಯಾಸ, ಧ್ಯಾನ ಮಾಡ್ಬೇಕು, ಪಿರಮಿಡ್ ಬಳಸಿ. ಇವೆಲ್ಲ ಮಾಡ್ಕೊಂಡು ನಾನು ಆರೋಗ್ಯವಾಗಿದ್ದೀನಿ ಅನ್ನೋ ನಿಮ್ಮ ಒಂದು ಸ್ವಯಂ ಸಂಕಲ್ಪ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಹೆಲ್ಪ್ ಮಾಡುತ್ತೆ ನಿಮ್ಗೆ. ಓಕೆ ಮೇಡಮ್. ಓಕೆ, ಥ್ಯಾಂಕ್ಸ್ ಮೇಡಮ್. ಓಕೆ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಸ್ವಲ್ಪ ಒಂದು ಉಸಿರಾಟ ಪ್ರಾಬ್ಲಮ್ ಇದೆ ಮೇಡಮ್. ಎಲ್ಲ ಆಸ್ಪತ್ರೆ ತೋರಿಸಿದ್ರು. ಕೇಳಿಸ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಇದೆ ಮೇಡಮ್? ಉಸಿರಾಟ ಪ್ರಾಬ್ಲಮ್ ಇದೆ ಮೇಡಮ್. ಏನಂತೆ ಅರ್ಥ ಆಗ್ತಾ ಇಲ್ಲ. ಉಸಿರಾಟ ಪ್ರಾಬ್ಲಮ್ ಇದೆ ಮೇಡಮ್. ಉಸಿರಾಟದ ತೊಂದ್ರೆ ಅಂತೆ. ಆಸ್ಮಾ ಮೇಡಮ್. ಯಾವ್ದು MRI, X-ray ಎಲ್ಲ ಅಸ್ತಮಕ್ಕೂ ಕಾರಣ ಕೊಟ್ಟಿದೀನಿ ನಾನು. ವಿಡಿಯೋನ ಇನ್ನೊಂದ್ಸಲ ಯೂಟ್ಯೂಬ್ ಅಲ್ಲಿ ಹಾಕೊಂಡು ನಿಧಾನಕ್ಕೆ ಕೇಳಿ. ನಾವು ಒಂದು ಅರ್ಧ ಗಂಟೆ ಕಾಲಾವಕಾಶದಲ್ಲಿ ನಾವ್ ಏನೇನು ಹೇಳಿರ್ತೀವೋ ಅದನ್ನೆಲ್ಲ ರೆಫರ್ ಮಾಡಿ ಹೇಳಿದ್ರುನು ಕೇಳಿಸ್ಕೊಳ್ಳುವಾಗ ಚೆನ್ನಾಗಿದೆ ಅಂತ ಅನ್ಸಿದ್ರು ಮತ್ತೆ ನಾನು ನೆನಪಿಸ್ಕೊಳಕ್ ಹೋದಾಗ ಅದು ಗೊತ್ತಾಗಲ್ಲ ಇಮಿಡಿಯೇಟ್ ಆಗಿ. ಹಾಗಾಗಿ ನಿಧಾನವಾಗಿ ಅಸ್ತಮ ಯಾರಿಗ್ ಬರುತ್ತೆ, ಉಸಿರಾಟಕ್ಕೆ ತೊಂದ್ರೆ ಯಾರಿಗಿರುತ್ತೆ, ತೇಗ್ ಯಾರಿಗ್ ಬರ್ತಾ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ನಿಧಾನಕ್ಕೆ ಹೇಳಿದೀನಿ. ಅದನ್ನ ನಿಧಾನಕ್ಕೆ ಕೇಳಿಸ್ಕೊಂಡು ಧ್ಯಾನ ಮಾಡಿ, ಧ್ಯಾನದ ಮೂಲಕ ಎಲ್ಲ ಸರಿ ಹೋಗುತ್ತೆ ಅಷ್ಟೇ. ಅದಕ್ಕೆ ಫೈನಲ್ ಆಗಿ ಹೇಳ್ಬೇಕಿರೋದು ಅದೇನೆ. ಓಕೆಪ್ಪ, ಥ್ಯಾಂಕ್ ಯು. ಅಷ್ಟೇ ಮೇಡಮ್. ಐ ಥಿಂಕ್ ಓಕೆ ಸರ್. ಓಕೆ ಮೇಡಮ್. ಸೊ ನಾವು ನೆಕ್ಸ್ಟ್ ಸೆಷನ್ ಹೋಗೋಣ ಮೇಡಮ್ ಈಗ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ.
ವೆಲ್ಕಮ್. ಧನ್ಯವಾದ, ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ವೆಲ್ಕಮ್. ಅಗೇನ್ ಮೀಟ್ ನೆಕ್ಸ್ಟ್ ಟುಮಾರೋ ಮೇಡಮ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇಷ್ಟುವರೆಗೂ ನಾವು ಅತ್ಯದ್ಭುತವಾದ ಜ್ಞಾನ ತಿಳ್ಕೊಂಡಿದ್ವಿ ಮೇಡಮ್ ಇಂದ, ಮನೋರಮಾ ಮೇಡಮ್ ಇಂದ. ಇದೆಲ್ಲಾನು ಮತ್ತೆ ನೀವು ಒಂದ್ಸರಿ ವಿಡಿಯೋ ನೋಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಅತ್ಯದ್ಭುತವಾದ ಅಂಶಗಳಿದೆ ಅದರಲ್ಲಿ. ಆ ಅಂಶಗಳು ಈ ಒಂದು ಅವರಲ್ಲಿ ಅಂದ್ರೆ 40 ನಿಮಿಷದಲ್ಲಿ ನಾವೇನೇನು ತಿಳ್ಕೊಂಡಿದ್ವೋ ಅದು ಮತ್ತೆ ತಿರ್ಗಾ ವಿಡಿಯೋ ನೋಡ್ಕೊಂತ, ಅಂದ್ರೆ ಇವಾಗ ಶ್ರವಣ ಮಾಡ್ಕೊಂಡಿದ್ವಿ, ಮನನ ಮಾಡ್ಕೋಬೇಕಂದ್ರೆ ಮತ್ತೆ ಪದೇ ನೀವು ವಿಡಿಯೋ ನೋಡ್ಬೇಕಾಗತ್ತೆ. ಸೊ ಖಂಡಿತವಾಗಿ ನಮ್ಮ ಮಾತಾ ಟಿವಿಯಿಂದ ಮತ್ತೆ ಗ್ರೂಪಲ್ಲಿ ಪೋಸ್ಟ್ ಆಗುತ್ತೆ, ದಯವಿಟ್ಟು ಅದು ನೋಡ್ಕೊಳ್ಳಿ.